ಇದು ಸುಳ್ಳದ ಅಂಗಭೋಗ ಏನೈತಿ ಅಂದ್ರೆ ಇದು ಅನರ್ಪಿತದ. ಲಿಂಗ ಭೋಗ ಅದು ಪ್ರಸಾದ. ಈ ಅಂಗಭೋಗ ಇದು ಅನರ್ಪಿತ ಅಂದ್ರೆ ಇದು ಒಂದ್ ದಿವ್ಸ ಬಿಟ್ಟು ಹೋಗ್ತದೆ. ಒಂದು ಸಾಧನೆ ತಗೊಂಡು ಬಂದೇವಿ ನಾವು. ಒಂದ್ ಯಾವುದೇ ಒಂದು ನಾವು ಸೈಕಲ್ ಮೋಟ್ರ್ ನಮ್ಮ ವ್ಯವಹಾರಕ್ಕ ನಮ್ಗೆ ಅಡ್ಡಾಡಕ ಅನುಕೂಲ ಆಗಲಿ ಅಂತ ಒಂದು ಮೋಟ್ರ್ ತಗೊಂಡ್ಬಂದೇವಿ, ಸೈಕಲ್ ಮೋಟ್ರ್ ತಗೊಂಡ್ಬಂದೇವಿ. ಆ ಸೈಕಲ್ ಮೋಟ್ರ್ ಅನ್ನೋದು ಏನೈತಪ್ಪ ಅಂದ್ರೆ ಅದು ಅನರ್ಪಿತ. ಒಂದ್ ದಿವ್ಸ ಅದು ಬಿಟ್ಟು ಹೋಗೋದೇ, ಅದು ಮುರಿದಕ್ಕಾಗದೆ, ಅದು ನಾನು ಬಿಟ್ಟು ಹೋಗೋದೇ, ಅದು ಅನರ್ಪಿತ. ಆದ್ರ ಲಿಂಗ ಭೋಗ ಇಲ್ಲಿ ಲಿಂಗ ಭೋಗ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಲಿಂಗ ಭೋಗ ಪ್ರಸಾದ ಆಗ್ತದ. ಅಂದ್ರೆ ಅದು ಪ್ರಯೋಜನ ಆಗ್ತದ, ಉಪಯೋಗ ಅದ ಅನ್ನುವಂಥದ್ದನ್ನ ಈ ಪ್ರಸಾದ ಅಂದ್ರೆ ಪ್ರಸಾದ ಆಗ್ತದ ಅನ್ನುವಂಥದ್ದನ್ನ ಹೇಳಿ ಅವ್ರು ಎರಡನ್ನೂ ಕೂಡ ಹೇಳಿ ಮುಂದೆ ಏನಾಕತ್ತಾರ, ಅಂಗಭೋಗ ಅನರ್ಪಿತ, ಲಿಂಗ ಭೋಗ ಪ್ರಸಾದ. ಬೇಕೆಂಬುದು ಕಾಯಗುಣ, ಬೇಡವೆಂಬುದು ವೈರಾಗ್ಯ. ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ, ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ. ಯಾಕಂದ್ರೆ ಬೇಕೆಂಬುದು ಇದು ಕಾಯಗುಣ ಅಂತ ಹೇಳಿವಿ, ಬ್ಯಾಡೆಂಬುದು ಇದು ವೈರಾಗ್ಯ. ಈ ಎರಡು ಉಭಯವನ್ನ ಅಳಿದು ನಮ್ಗೆ ಎಲ್ಲಿಗೆ ಹೋಗ್ಬೇಕಾಗಿದೆ, ಎರಡನ್ನು ಬಿಟ್ಟು ಇದು ಬೇಕೆಂಬುದಿಲ್ಲ, ಬೇಡೆಂಬುದಿಲ್ಲ. ಇದು ವೈರಾಗ್ಯ ಗುಣ, ಇದು ಅಂಗ ಗುಣ. ಆದ್ರೆ ಬೇಕು ಬೇಡೆಂಬ ಉಭಯವನ್ನ ಅಳಿದು ಎರಡನ್ನು ಬಿಟ್ಟು ಭೋಗಿಸಿ ಬಲ್ಲಡಿ. ಅದನ್ನ ಎರಡನ್ನು ಬಿಟ್ಟು ನಮ್ಗೆ ತಿಳಿಯಾಕ ಬತ್ತು ಅಂದ್ರ, ಆ ಸ್ಥಿತಿ ಒಳಗೆ ನಮ್ಗೆ ನಿಂದ್ರಾಕ ಬತ್ತು ಅಂದ್ರ, ನೀ ಯೋಗರ ಮಾಡು, ಭೋಗರ ಇರು. ನೀ ಯಾವ್ದು ಮಾಡಿದ್ರು ಕೂಡ ನಿನಗ ಎರಡಕ್ಕೂ ನೀನು ಸಂಬಂಧ ಅಲ್ಲದ ಜ್ಞಾನ. ನಾನು ಇವನು, ಇವು ಎರಡೂ ನನ್ನಿಂದ, ಇವು ಉಪಕರಣಗಳು, ಸಾಧನಗಳು, ಇವು ನಾನು ಅಲ್ಲ ಅನ್ನುವಂಥದ್ದನ್ನ ಅಂಗಭೋಗದ ಕಾರ್ಯಗಳು ಅನರ್ಪಿತ, ಅದು ಸುಳ್ಳಾಗ್ದು ಹೋಗ್ತದ. ನಾ ಅಂಗವನ್ನೇ ಶ್ರೇಷ್ಠ ಅಂತ ತಿಳ್ಕೊಂಡೆ ಅದು ಇದು ಆಗ್ತದ. ಲಿಂಗ ಭೋಗ ಶ್ರೇಷ್ಠ ಅಂದೇವ್ ಅಂದ್ರ, ಈ ಲಿಂಗ ಭೋಗ ಅಂದ್ರ ಲಿಂಗದ ಜ್ಞಾನ ಆಯ್ತು ಅಂದ್ರ, ನಾವು ಅದರ ಸ್ಥಿತಿ ಆಗ್ಲಿಲ್ಲ ಅಂದ್ರ, ಈ ಎರಡನ್ನು ನಾ ತಿಳಿಯವನು ನಾನು ಆಗ್ತೀನಿ. ಈ ಅಂಗಭೋಗದ ವ್ಯವಹಾರನು ಅಳಿತೀನಿ, ಶಾಸ್ತ್ರ ಜ್ಞಾನವನ್ನು ನಾ ತಿಳಿತೀನಿ. ಶಾಸ್ತ್ರ ನಮ್ಗೆ ಸ್ಥಿತಿ ಆಗ್ಲಿಲ್ಲ, ಆ ಸ್ಥಿತಿ ನಮ್ಗೆ ಭೋಗ ಮಾಡಕ್ ಬರ್ಲಿಕ್ಕಂದ್ರ ಅದನ್ನು ಕೂಡ ಅದು ಏನೈತಪ್ಪ ಅಂದ್ರ ಅದನ್ನು ಸುಳ್ಳನೆ. ಒಬ್ಬೊಬ್ರು ತಿಳಿಲಾರ್ದೆ ನಾ ಶಾಸ್ತ್ರ ಸತ್ಯ, ನಂಗೆ ಶಾಸ್ತ್ರ ಬರ್ತದ, ಶಾಸ್ತ್ರ ಜ್ಞಾನ ಅದ ಅಂತೇಳಿ ಅದನ್ನೇ ಅದ್ರಾಗಿ ಒದ್ದಾಡ್ತೇವೆ ನಾವು. ಅದಕ್ಕೆ ಕಲಿದು, ಅದಕ್ಕೊಂದು ಲಕ್ಷಣ ಕಲಿದು ಇದೇ ಶ್ರೇಷ್ಠ ಅಂತೇಳಿ ಹಿಂಗನು ಕುಂದಿರ್ತೀವಿ. ಆದ್ರೆ ಇದನ್ನು ಅಲ್ಲ ಅಂತ ಹೇಳುದು ನಮ್ಗೆ ತಿಳಿಸ್ಬೇಕಾಗ್ಯದ. ಈಗ ಅದು ಅಂಗಭೋಗದ ಕಾರ್ಯಗಳನ್ನೇ ಬೇರೆ, ಲಿಂಗ ಭೋಗದ ಕಾರ್ಯಗಳನ್ನೇ ಬೇರೆ. ಆದರೆ ಎರಡು ಉಭಯವನ್ನ ಅಳಿದು ಎರಡು ನಿನ್ನ ಸತ್ತದ ಏನು ಕಾರ್ಯ ಮಾಡ್ತಾವಲ್ಲ, ಈ ಶಾಸ್ತ್ರನು ನಿನ್ನ ಸತ್ತದಾಗೆ ಕಾರ್ಯ ಮಾಡ್ತದ. ಇದು ಪ್ರಪಂಚದ ಯಾವಾರು ಅಂಗಭೋಗದ ಕಾರ್ಯಗಳನ್ನು ಕೂಡ ನಿನ್ನ ಸತ್ತದಾಗೆ ಕಾರ್ಯ ಮಾಡ್ತದ. ಎರಡನ್ನು ನೀನ ಬಿಟ್ಟು, ಎರಡನ್ನು ನನ್ನೊಳಗ ಅದಾವು, ನಾನು ಎರಡನ್ನು ನಾ ನೋಡವನು. ಅದ್ರ ಜ್ಞಾನ ಆಯ್ತು ಅಂದ್ರ ಆ ಅಂಗ ಮತ್ತು ಲಿಂಗ ಭೋಗ ಎರಡನ್ನು ಬಿಟ್ಟು ನನಗೆ ಭೋಗ ಮಾಡಕ್ ಬತ್ತು ಅಂದ್ರೆ, ಅಲ್ಲಿ ಇರಾಕ್ ಬತ್ತು ಅಂದ್ರ, ಇದು ನಮಗೆ ಎಲ್ಲಾ ಈ ಸದ್ಯ ಎಲ್ಲಾ ಉದ್ದೇಶ ಯಾಕೆ ಇವು ಎಲ್ಲ ನಮ್ಗ ಒಳ್ಳೆಳ್ಳಿ ಹೇಳ್ಕೊತ ಹೋಗ್ತೀರಿ. ನಮ್ಗ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅದು ನಮ್ ಬರುದಿಲ್ಲ ಅನ್ನತ್ತೆ. ನಾವ್ ಯಾಕೆ ಹೇಳತ್ತೇವ ಅಂದ್ರೆ, ನಮ್ಗದು ಅನಾಕ್ನು ಬರುದಿಲ್ರಿ, ಮಾಡಾಕ್ನು ಬರಂಗಿಲ್ಲ, ನಮ್ಗೆ ತಿಳಿಯಂಗಿಲ್ಲ, ದೊಡ್ಡ ಮುಂದ್ ಕೋರಿ ಅಂತ ಹೇಳಕತ್ತೇವಿ. ನಮಗ್ ಇದ್ರಲಿಂದ ಇದನ್ನು ಸುಳ್ಳ, ಇದು ಸುಳ್ಳ, ಇದನ್ ತಿಳಿಯಾಕ ಬರ್ತದ. ಇದಕ್ಕೇನು ಶಿಕ್ಷಣ ಬೇಕಾಗಿಲ್ಲ, ನಮಗೇನು ಜ್ಞಾನ ಬೇಕಾಗಿಲ್ಲ, ಶಾಸ್ತ್ರ ಜ್ಞಾನ ಬೇಕಾಗಿಲ್ಲ, ಅದಕ್ಕೆ ಲಕ್ಷಣ ಬೇಕಾಗಿಲ್ಲ. ನಾ ಎರಡನ್ನು ಅತಿಗಳಿದು ಭೋಗಿಸುವನು, ಎರಡನ್ನು ಬಿಟ್ಟು ನನಗೆ ಭೋಗ ಮಾಡಕ್ ಬತ್ತು ಅಂದ್ರ, ಈ ಎರಡು ಉಭಯವನ್ನ ಅಳಿದು ಭೋಗಿಸಬಲ್ಲಡೆ. ಅಂದ್ರೆ ಇಲ್ಲಿ ಚೆನ್ನ ಸಂಗಯ್ಯ ಅಂದ್ರೆ ಕೂಡಲ ಚೆನ್ನ ಸಂಗಯ್ಯ ನೀನೇ ಶರಣೆಂಬೆ ಅನ್ನುವಂಥದ್ದನ್ನ ಮಾತು ಹೇಳ್ಕೊತ ಬಂದಾರ. ನೀನೇ ಶರಣ ಅಂದ್ರೇನ ನೀನೇ ಜ್ಞಾನಿ, ನೀನೇ ಆರೂಢ, ನೀನೇ ಆತ್ಮ ಅನ್ನುವಂಥದ್ದನ್ನ ನಿನಗೇನಾಗ್ತದ, ಅಪರೋಕ್ಷ ಜ್ಞಾನ ಆಗ್ತದ್ರಿ. ಅದಕ್ಕೆ ಇವು ಯೋಗಗಳನ್ನ ಎಲ್ಲವನ್ನ ಅದನ್ನೂ ನೋಡವನು ನಾನು, ಈ ಶಾಸ್ತ್ರವನ್ನು ನೋಡವನು ನಾನು, ಎರಡಕ್ಕೂ ಹೊರಿತಾರ ಆತ್ಮ ನಾನು. ಆತ್ಮ ಜ್ಞಾನ ನನಗಾಯ್ತು ಅಂದ್ರ ಎರಡಕ್ಕೂ ನಾನು ಅತೀತ ಅದೀನಿ ಅನ್ನುವಂಥ, ಎರಡನ್ನು ಬಿಟ್ಟು ನಾನು ಎರಡನ್ನು ಭೋಗಿಸವನು ನಾನು. ನಾನಂದ್ರ ಆತ್ಮ. ಎರಡನ್ನು ಬಿಟ್ಟು ಇದಕ್ಕಿಂತ ನಂದಾದ ಸುಖದೊಳಗೆ ಇರೋವನು ನಾನು. ಅಂಗದ ಮತ್ತು ಲಿಂಗ ಭೋಗಗಳನ್ನು ಉಭಯವನ್ನಳಿದು ಭೋಗಿಸಬಲ್ಲಡೆ ಅಂತಂದ್ರಲ್ಲ, ಭೋಗ ಮಾಡಕ್ ನಮ್ಗೆ ಗುರ್ತಾಯ್ತು ಅಂದ್ರ ಈ ಎರಡೂ ಕೂಡ ಮಿಥ್ಯ ಅದವು, ನಾನು ಎರಡನ್ನು ಅರಿಯವನು ಅನ್ನುವಂಥ ಜ್ಞಾನ ಆಯ್ತಂದ್ರ, ಅಂಗದ ಏನೈತೆ ಅನರ್ಪಿತ, ಒಂದ್ ದಿವ್ಸ ಹೋಗ್ತದ, ಅದ್ರದ್ದೇನು ಹುಟ್ಟ್ಯದ, ಅದ್ರ ಕಾರ್ಯ ಏನದ, ಅದ್ರದ್ದೇನು ಪ್ರಾರಬ್ಧ ಅದ ಮಾಡಿ ಹೋಗ್ಬಿಡ್ತದ. ಈ ಲಿಂಗ ಭೋಗ ನಾವು ಮಾಡ್ಕೊಂಡೇವ್ ಅಂದ್ರೆ, ಶಾಸ್ತ್ರ ನಾವು ಕಲ್ತೇವ್, ಶಾಸ್ತ್ರ ಮಾಡ್ದೇವ್ ಅಂದ್ರ ಒಳಗ ನನ್ನ ಜ್ಞಾನ ನನ್ನ ಪರಿಚಯ ಆಗ್ಲಿಲ್ಲ ಅಂದ್ರೆ ಶಾಸ್ತ್ರ ಪರಿಚಯ ಆಗ್ತದ, ಶಾಸ್ತ್ರ ಜ್ಞಾನ ಆಗ್ತದ. ಅದ್ರಾಗ ಇದನ್ನು ನಾನು ಭೋಗಿಸೋನು, ಇದು ಮಿಥ್ಯ ಅನ್ನುವಂಥದ್ದು ನನ್ನ ಜ್ಞಾನ ಆಗ್ಲಿಲ್ಲ ಅಂದ್ರ, ಈ ಎರಡನ್ನು ಬಿಟ್ಟು ಭೋಗಿಸೋದು ಗುರ್ತಾಗ್ಲಿಲ್ಲ ಅಂದ್ರ
ಇದು ಏನಾಯ್ತಪ್ಪ ಅಂದ್ರ ಅನರ್ಪಿತ. ಅಂಗ ಭೋಗದ ಕಾರ್ಯ ಅನರ್ಪಿತ. ಹೆಂಗ ಈ ಲಿಂಗ ಭೋಗದ ಕಾರ್ಯ ಕೂಡ ಅನರ್ಪಿತ. ಎರಡನ್ನು ಉಭಯವನ್ನ ಅಳಿದು ಭೋಗಿಸಬಲ್ಲಡೆ. ಅದು ನಿಜವಾದ ನನ್ನ ಸ್ವರೂಪ ಜ್ಞಾನ ಅನ್ನುವಂಥದ್ದನ್ನ ಅಡಿ ತಿಳ್ಸಾಕ ಅದಕ್ಕೆ ಇಂಥವೆಲ್ಲ ಆಸನಗಳನ್ನ ಮಾಡ್ರಿ. ಯಾಕೆ ಮಾಡ್ರಿ, ಮತ್ತೆ ಯಾಕೆ ಸ್ತೋತ್ರ ನೆಪ್ಪಿಡ್ರಿ, ಅದನ್ನ ಅರ್ಥ ಮಾಡ್ಕೊರಿ. ಅಂದ್ರೆ ಮನಸ್ಸನ್ನ ಅಲ್ಲಿ ಸ್ಥಿರ ಮಾಡಕ, ಆ ಮನಸ್ಸು ಸ್ಥಿರ ಆಯ್ತು ಅಂದ್ರ ಅದನ್ನು ಭೋಗಿಸಾಕ್ ಬರ್ತದ, ಇದನ್ನು ನೀತಿ ಹೇಳ್ಯಾಕ್ ಬರ್ತದ, ಇದನ್ನು ಭೋಗಿಸಾಕ್ ಬರ್ತದ. ಅಂಗಭೋಗ ಮತ್ತು ಲಿಂಗ ಭೋಗ ಇವೆರಡೂ ಕೂಡ ಅನರ್ಪಿತ ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ ಬರಲಿ ಅನ್ನುವಂಥ ಉದ್ದೇಶಕ್ಕಾಗಿ ಅನೇಕ ರೀತಿಯಿಂದ ನಮಗೆ ಶರಣರು ಸಂತರು ತಮ್ಮ ದಾಟಿಗಳು ಹೇಳ್ಕೊತ ಬಂದಾರ. ಶರಣರು ವಚನ ಮುಖಾಂತರ ಹೇಳ್ಕೊತ ಬಂದಾರ, ಶಂಕರರು ಜ್ಞಾನದ ಮುಖಾಂತರ ಹೇಳ್ಕೊತ ಬಂದಾರ, ಮತ್ತು ಇನ್ನು ಎಷ್ಟೋ ಮಂದಿ ಯೋಗಿಗಳು ಒಂದು ಉಪಾಸನ ಮುಖಾಂತರ ತಿಳಿಸ್ಕೋತ ಹೊಂಟಾರ. ಎಲ್ಲರ ಮಾರ್ಗ ಉದ್ದೇಶ ಏನದ? ಆ ಸಮುದ್ರವನ್ನೇ ಸೇರುವುದು. ಆತ್ಮನೇ ನಾನದೀನಿ, ಆತ್ಮದಿಂದ ನಾನು ಬಂದೀನಿ, ಆತ್ಮ ಸ್ವರೂಪನೇ ನಾನದೀನಿ ಅನ್ನುವಂಥದ್ದನ್ನು ಮರು ತೆಗೆದು, ಆ ಮರು ತೆಗೆದಾಗ ನನ್ನ ಸ್ಥಿತಿ ಒಳಗೆ ನನಗೆ ಇರಾಕ್ ಬರ್ತದ. ಈ ದೇಹ ಇರೋದ್ರೊಳಗೇನೆ ಇರಾಕ್ ಕಲಿಬೇಕು. ಮುಂದಿರ್ತೀನಿ, ನಾ ಮುಂದೆ ಮಾಡ್ತೀನಿ ಅಂತಲ್ಲ. ಅದಕ್ಕೆ ಈ ಭೋಗದ ವಿಚಾರಗಳನ್ನ ಕಡಿಮೆ ಮಾಡಿ ಆತ್ಮದ ಭಾವಗಳನ್ನ ವೃದ್ಧಿ ಮಾಡಿ ಅಲ್ಲಿ ಮನಸ್ಸನ್ನ ಸ್ಥಿರ ಮಾಡಕ ನಮಗ್ ಬರ್ತದ. ಇದ್ರಾಗ ಏನ ಈ ಯೋಗ ಮುಖಾಂತರ, ಈ ಪ್ರಾಣಾಯಾಮ ಮುಖಾಂತರ ಇವೆಲ್ಲ ಸಾಧನೆಗಳನ್ನ ಮಾಡಿ ಮಾಡಿ ಕೊನೆಗೆ ಇವನ್ನ ಬಿಟ್ಟು ಆ ಸ್ಥಿತಿ ಒಳಗೆ ಇರಾಕ ಬರ್ತದ ಅನ್ನುವಂಥದ್ದನ್ನ ತಿಳ್ಸಕ ಅನೇಕ ರೀತಿಯಿಂದ ನಮ್ಗೆ ಹೇಳ್ಕೊತ ಹೊಂಟಾರ. ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂದ್ರ, ತನು ಮೂಲವೆನಿಸುತ್ತಿರ್ಪ ಅನಿಲ ನಿರೋಧನ ವನತೆ ಕೇಳು, ಅದರಿಂದ ಏನಾಗ್ತದ? ಮತಿ ಶುದ್ಧ ಆಗ್ತದ ಅನ್ನುವಂಥ, ಬುದ್ಧಿ ಶುದ್ಧ ಆಗ್ತದ. ಎಲ್ಲ ಕೂಡ ಬುದ್ಧಿ ನಿಶ್ಚಯ ಆಗ್ಲಾರ್ಕ ಈ ಅನೇಕ ಸಂಶಯಗಳನ್ನ, ಅನೇಕ ಪ್ರಪಂಚ ಸತ್ಯ ಅಂದೇವಿ, ಅನೇಕ ಶಾಸ್ತ್ರಗಳು ಸತ್ಯ ಅಂದೇವಿ, ಏನೇನು ಸತ್ಯ ಅಂದ್ಯಾಕ ಬುದ್ಧಿ ನಿಶ್ಚಯ ಮಾಡಕ್ಕಾಗಲ್ಲ. ಬುದ್ಧಿ ಕಲ್ಮಶ ಆಗ್ಯದ. ಆ ಬುದ್ಧಿಯನ್ನು ಮತ್ತಿಷ್ಟು ಅದಕ್ಕೆ ಸದೃಢ ಮಾಡಿ ಬುದ್ಧಿಗೆ ನಿಶ್ಚಯ ಮಾಡುವಂತ ಶಕ್ತಿ, ಮನಸ್ಸನ್ನ ಹರಿದಾಡುವನ್ನು ನಿಲ್ಲಿಸಿದಾಗ ಅವಾಗ ಯಥಾರ್ಥವಾದ ನನ್ನ ಸ್ವರೂಪ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ತಿಳಿಸಾಕ ಅನೇಕ ರೀತಿಯಿಂದ ಪರಿಪರಿ ಹೇಳ್ಕೋತ ಬಂದಾರ. ಇಲ್ಲಿ ನಮ್ಮ ನಿನ್ನೆ ಇವತ್ತು 7ನೇ ನುಡಿಯೊಳಗ ಈ ಏನ್ ಹೇಳ್ದಂಗಾಯ್ತು ಅಂದ್ರ, ಕಾಮಿನಿ ನೀನ್ ಒಲಿವಿಂದೆ ಭಾವಿಸು ಪೇಳಿ 6ನೇ ನುಡಿಯೊಳಗ ದಿ 3 ನಾಡಿಯೊಳಗೂಡಿ ನೇಮ ಹಿಡಿದು ಮಾಲ್ಪುದು ಹಸುವಿ ನಿರೋಧನಂ ಮುನಿ ವರ ದೊರೆಯುವರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ 3 ನಾಡಿಗಳ ದ್ವಾರ ಕ್ರಮವಾಗಿ ಅಭ್ಯಾಸ ಮೂಲಕ ಪ್ರಾಣವಾಯುವನ್ನ ತಡೆಯಿಡಾಕ ಬರ್ತದ ಅನ್ನುವಂಥದ್ದನ್ನ ಹೇಳಿ, ಇಲ್ಲಿ ಯಾವಪ್ಪ 3 ನಾಡಿಗಳು ಅಂದ್ರೆ ಈಡ ಪಿಂಗಳ ಸುಸುಮ್ನೆ ಎಂಬ 3 ನಾಡಿಗಳಲ್ಲಿ ನೇಮ ಪುರಸರವಾಗಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡತಕ್ಕದ್ದು ಎಂದು ಮುನಿವರರು ಸಂತೋಷದಿಂದ ಹೇಳಿರುವರು. ಮುನಿವರರು ಮೈತ್ರಾದೇವಿಗೆ ಮುನಿಗಳಲ್ಲಿ ಶ್ರೇಷ್ಠವಾದ ಮುನಿವರರು ಏನಪ್ಪಾ ಅಂದ್ರೆ ಇದು ಬಹಳ ಮುಖ್ಯದ ಎದ್ರೊಳಗ ಯೋಗದೊಳಗ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಈ ಕುಂಡಲಿ ನಾಮ ಸರ್ಪವು ನಾಡಿ ಕಂದವನ್ನು ಏರಿಸುತ್ತಾ ಸುತ್ತಿಕೊಂಡಿರ್ತದೆ ಎಂದು ಹೇಳುತ್ತಾರೆ. ಇಲ್ಲಿ ಏನ್ ಹೇಳವ್ರದಾರ ಅಂದ್ರ, ಕುಂಡಲಿ ಎರಗನು ಕುಂಡಲಿ ಸರ್ಪವು ಆ ಕಂದವನ್ನು ನಾಡಿ ಗಡ್ಡಿಯನ್ನಂದ್ರೆ ನಾಡಿಯ ಗಡ್ಡಿಯನ್ನು ಚೆನ್ನಾಗಿ ಸುತ್ತಿಕೊಂಡಿರುತ್ತದೆ. ಕುಂಡಲಿ ಎರಗನು ಕಂದ ನರಿಸುತ್ತ ಕೊಂಡಳು ಬಯಸಿನಿಂದವೇ ತನ್ನ ತುಂಡವನ್ನಿಟ್ಟು ಸುಸುಮ್ನೆಗೆ ನಿಜವಾದ ದಡವಿರಲು ಕೆಳಗೆನಿಸುವುದು. ಅಂದ್ರ ಕುಂಡಲಿ ನಾಮಕ ಸರ್ಪವು ಈ ನಾಭಿ ಸ್ಥಾನದಲ್ಲಿ ನಾಡಿ ಕಂದವನ್ನು 7 ಸುತ್ತ ಹಾಕಿ ತನ್ನ ಮುಖವನ್ನು ಕೆಳ ಮಾಡಿ ಯಾವಾಗಲೂ ವಿಷಯವನ್ನು ಕಾರುತ್ತಿರುವುದು. ಆದ್ದರಿಂದ ವಿಷಯ ಚಿಂತನೆ ಹುಟ್ಟುವುದು ಮತ್ತು ತನ್ನ ಬಾಲವನ್ನು ಸುಸುಮ್ನ ನಾಡಿ ಇರುವ ಬ್ರಹ್ಮರಂಧ್ರಕ್ಕೆ ಇಟ್ಟು ದಂಡದಂತೆ ನೇತಾಡುತ್ತಿರುವುದು. ಪ್ರಾಣವಾಯು ದ್ವಾರ ಜಠರಾಗ್ನಿಯನ್ನು ವೃದ್ಧಿಪಡಿಸಿ ಅದರ ಮುಖವನ್ನು ಮೇಲಕ್ಕೆ ಎಬ್ಬಿಸಿ ಯೋಗ ಸಾಧನೆಯನ್ನು ಮಾಡಿಕೊಂಡು ಅಮೃತಪಾನವನ್ನು ಮಾಡತಕ್ಕದ್ದು ಅನ್ನುವಂಥದ್ದನ್ನ ಇಲ್ಲಿ ಅಂದ್ರೆ ಈ ಪ್ರಾಣವಾಯು ಇವು 3 ಏನ ಹೇಳ್ಕೊತ ಬಂದರೆ ಈಡ ಪಿಂಗಳ ಸುಸುಮ್ನ ನಾಡಿಯನ್ನ ಇವು ಯೋಗದೊಳಗ ಇವು ಇನ್ನ ಹೇಳ್ಕೊತ ಬಂದ್ರು. ಅಂದ್ರೆ ಇಲ್ಲಿ ನಮ್ಮ ಒಂದು ಈ ಬಾಲವನ್ನ ಎಲ್ಲಿ ಅದಪ್ಪ ಅಂದ್ರ ಇಲ್ಲಿ ಅಂಕುಳದೊಳಗ ಈ ಮೇಲ್ಮುಖವಾದ ಈ ಸರ್ಪವನ್ನ ಹೆಂಗ ಸುತ್ತಕೊಂಡಿರ್ತದ ಹಂಗ ನಾವು ಮೇಲ್ಮುಖವಾಗಿ ಈ ವಾಯುವನ್ನ ನಿಂದ್ರಿಸಿದೇವಪ್ಪ ಅಂದ್ರ ಅವ ಯೋಗದೊಳಗ ಇಲ್ಲಿ ಒಂದು ಅಂಗುಳ ಅಂತ ಬರ್ತದ ನಮ್ಮ ನಾಲಿಗೆ ಒಳಗ. ನಾಲಿಗೆ ಮ್ಯಾಗ ಒಂದು ಅಂಗುಳ ಇರ್ತದ. ಈ
ಈ ಸುಷುಮ್ನ ನಾಡಿ ಮುಖಾಂತರ ನಮಗ ಯೋಗವನ್ನ ಮಾಡ ಮುಂದ ಯೋಗದಲ್ಲಿ ಸ್ಥಿರ ಆಯ್ತು ಅಂದ್ರ ಈ ಶರೀರ ಪ್ರಜ್ಞೆವೇ ಬಿಟ್ಟು ಹೋಗ್ಬಿಡ್ತಂತ. ಅವಾಗ ಹಸುವ ನೀರುಡಿಕೆನೂ ಆಗುದಿಲ್ಲ ಅಂತ. ಅವಾಗ ಯಾಕೆ ಆಗುದಿಲ್ಲಪ್ಪ ಅಂದ್ರ ಅದು ಎಲ್ಲಾ ನರಗಳಲ್ಲಿ ನಾಡಿಗಳಲ್ಲಿ ಕೆಲಸ ಮಾಡುವುದರಿಂದ ಬ್ರಹ್ಮರಂಧ್ರ ಜಾಗೃತ ಆಗೋದ್ರಿಂದ ಅದು ಒಂದ್ ಹನಿ ಅಮೃತ ಬಿಡ್ತದಂತ ನಾಲಿಗೆ ಮ್ಯಾಗ. ಅದು ಒಂದ್ ಹನಿ ಅಮೃತ ಬಿಡ್ತಂದ್ರ ನಮ್ಗೆ ಎಷ್ಟೋ ವರ್ಷಗಟ್ಲೆ ಹಸು ಆಗುದಿಲ್ಲ ಅಂತ ಹೇಳ್ಕೊತ ಬಂದಾರ ಯೋಗದವ್ರಿಗೆ, ಯೋಗ ಮಾಡೋರಿಗೆ. ಅಷ್ಟು ಅದು ಆ ನಾಡಿ ಒಳಗಿರುವಂತ ಒಂದು ಅಮೃತವನ್ನ ಹಿಂಗ್ ಸೂಸಕ್ ಬರ್ತದ. ಈಡ ಪಿಂಗಳ ನಾಡಿಗಳನ್ನ ನಮ್ಗ್ ಜ್ಞಾನ ಇತ್ತು ಅಂದ್ರ ಅನ್ನುವಂಥದ್ದನ್ನ ತಿಳಿಸ್ಕೊತ ಬಂದಾರ. ಇಲ್ಲಿ ತಿಳಿಸುವ ಉದ್ದೇಶದ ಕುಂಡಲಿ ನಾಮಕ ಸರ್ಪವು ನಾಭಿ ಸ್ಥಾನದಲ್ಲಿ ಇದ್ದು, ನಾಭಿ ಅಂದ್ರ ಇಲ್ಲಿ ಹೊಂಕ್ಳ ಮುಖ ನಾಡಿ ಕಂದವನ್ನ 7 ಸುತ್ತ ಹಾಕಿ ತನ್ನ ಮುಖವನ್ನು ಕೆಳಗೆ ಮಾಡಿ ಯಾವಾಗಲೂ ವಿಷಯಕಾರ ಅಂದ್ರೆ ಯಾವಾಗಲೂ ವಿಷಯಾದಿ ವಿಷಯಗಳನ್ನೇ ಚಿಂತನೆ ಮಾಡ್ತಿರ್ತದ. ಅದು ಬರೀ ಅದೇನೇ ಕಾರ್ತಿರ್ತದ. ಅದನ್ನ ಆ ಬಾಲವನ್ನು ಸುಷುಮ್ನ ನಾಡಿಯಲ್ಲಿರುವ ಬ್ರಹ್ಮರಂಧ್ರಕ್ಕೆ ಇಟ್ಟು ದಂಡದಂತೆ ನೇತಾಡುತ್ತಿರುವ ಪ್ರಾಣವಾಯು ದ್ವಾರ ಜಠರಾಗ್ನಿಯನ್ನು ವೃದ್ಧಿಪಡಿಸಿ ಅದರಿಂದ ಅದರ ಮುಖದಿಂದ ಮೇಲಕ್ಕೆ ಎಬ್ಬಿಸಿ ಯೋಗ ಸಾಧನೆಯನ್ನು ಮಾಡಿಕೊಂಡು ಅಮೃತಪಾನವನ್ನು ಮಾಡತಕ್ಕದ್ದು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಇಲ್ಲಿ ಯೋಗ ಸಾಧನೆ ಅಂದ್ರೆ ಜಠರಾಗ್ನಿ ಅಂದ್ರೆ ನಿನ್ನೆ ನಮ್ಗೆ ಜಠರಾಗ್ನಿ ಹೆಂಗ್ ವೃದ್ಧಿ ಆಗ್ತದ ಅನ್ನುವಂಥದ್ದನ್ನ ನಾವು ಪ್ರಾಣವಾಯುವನ್ನ ಇಲ್ಲಿ ಹೆಚ್ಚು ಮಾಡಿದಾಗ ನಾವೊಂದು ವ್ಯಾಯಾಮ ಮಾಡ ಮುಂದ ಕಾಯಕ ಮಾಡ ಮುಂದ ಅದು ಅಗ್ನಿ ಹೆಚ್ಚಾಗ್ತದ. ಆ ಹೆಚ್ಚಾದಾಗ ಏನಾಗ್ತದ ನಮ್ಮಲ್ಲಿ ಅತಿ ಉಷ್ಣ ಆಗ್ತದ. ಅದು ಎಲ್ಲಿ ಇರ್ತದಪ್ಪ ಅಂದ್ರ ನಿನ್ನೆ ಜಠರಾಗ್ನಿ ಒಳಗ ಬರೀ ಅದು ಕಾರ್ಯ ಮಾಡ್ತದ್ರೊಳಗ ಅಗ್ನಿ ಹೆಂಗ್ ವೃದ್ಧಿ ಮಾಡಕ್ ಬರ್ತದ ಎಲ್ಲಿ ಇರ್ತದ ಅನ್ನುವಂಥದ್ದು ನಿನ್ನೆ ನಾವು ಚರ್ಚೆ ಮಾಡ್ಕೊತ ಹೊಂಟಿದ್ದೇವೆ. ಆ ಚರ್ಚೆದೊಳಗೆ ಇವತ್ತು ಅವ್ರು ಏನ್ ಹೇಳ್ತಾರ, ಜಠರಾಗ್ನಿಯನ್ನು ವೃದ್ಧಿಪಡಿಸಿ ಅದರಿಂದ ಅದರ ಮುಖವನ್ನು ಮೇಲಕ್ಕೆ ಎಬ್ಬಿಸಿ ಯೋಗ ಸಾಧನೆ ಮಾಡಿಕೊಂಡು ಅದು ಎಲ್ಲಪ್ಪ ಅಂದ್ರ ಸುಷುಮ್ನ ನಾಡಿಯಿಂದ ಬ್ರಹ್ಮರಂಧ್ರಕ್ಕೆ ಇಟ್ಟ ಅಂದ್ರ ದಂಡದಂತೆ ನಮ್ಮ ಅಂಗಳದೊಳಗೆ ಐತಲ್ಲ ಅದರಿಂದ ನೇತಾಡುತ್ತಿರುವ ಪ್ರಾಣವಾಯು ದ್ವಾರ. ಪ್ರಾಣವಾಯು ಅಂದ್ರ ನಾವು ಉಸುಲನ್ನ ನಿಂದ್ರಿಸುದು ಈಡ ಪಿಂಗಳ ಸುಷುಮ್ನ ತಿಳ್ಕೊತ ಬಂದ್ರ ಹಿಡಿದು ಬಿಡುವುದ್ರಲ್ಲಿಂದ ಇವು ಕುಂಡಲಿ ಜಾಗೃತ ಆಕ್ಕದ. ಆ ಕುಂಡಲಿ ಒಳಗ ಇಂತ ಅಮೃತವನ್ನು ಸುರಿತದ ಅನ್ನುವಂಥದ್ದನ್ನ ಯೋಗ ಸಾಧಕರಿಗೆ ಗುರ್ತು ಅದು ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಹೊಂಟಾರ. ಈ ಕುಂಡಲಿ 8 ಪ್ರಕೃತಿಯಿಂದ ಕೂಡಿಕೊಂಡು ಸಕಲ ಜೀವರ ಸ್ಥಿತಿಗತಿಗೆ ಕಾರಣವಾಗಿರ್ತದ ಅನ್ನುವಂಥದ್ದನ್ನ ಹೇಳ್ಯಾರ. ಇಲ್ಲಿ ಏನ್ ಹೇಳ್ತಾರ, ಅಕುಟಲೆ ಕೇಳ ಕಪಟವಿಲ್ಲದವಳ ಮೈತ್ರಿ ಕೇಳ. ಅಕುಟಲೆ ಕೇಳೆಂಟು ಪ್ರಕೃತಿ ರೂಪಿಂದೆ ಮೋಹಕಮಾಗಿ ಮುಸುಕಿ ಕುಂಡಲಿಯದು ಸಕಲ ಜೀವಾತ್ಮರ ಧಾರಣ ಸ್ಥಿತಿಗತಿ ನಿಖರವನ್ನೈದು ನಡೆಸುತ್ತಿರ್ಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ಕೊಂಡ್ರ ಅಕುಟಲೆ ಕೇಳು ಕಪಟವಿಲ್ಲದ ಮೈತ್ರಿ ಕೇಳು. 8 ಪ್ರಕೃತಿ ರೂಪದಿಂದ 8 ವಿಧವಾದ ಪ್ರಕೃತಿ ಒಳಗ 8 ರೂಪದಿಂದ ಮೋಹಕವಾಗಿ ಮೋಹವನ್ನು ಉಂಟು ಮಾಡುವುದಾಗಿ ನಮಗಿವೆ ಈ ವಿಷಯಾದಿಗಳು. ಇದು ಮತ್ತೆ ಮತ್ತೊಂದು 3 ಸತ್ವಗುಣ ರಜೋಗುಣ 3 ಗುಣಗಳು ಕೂಡ ಇಚ್ಛಾದನ ಮಾಡಿ ಕುಂಡಲಿಯ ಸಕಲ ಎಲ್ಲಾ ಜೀವಾತ್ಮರ ಜೀವಗಳನ್ನ ಇಲ್ಲಿ ಏನಾಗ್ಯದ ಹಿಡಿದಿಟ್ಟದ ಅನ್ನುವಂಥದ್ದನ್ನ ಹೇಳುವಂತದ್ದು ಇದೈತಿ. ಈ ಕುಂಡಲಿ ನಾಮಕ ಸರ್ಪ 8 ಪ್ರಕೃತಿಯಿಂದ ಕೂಡಿ ಸಕಲ ಜೀವಗಳಿಗೆ ವಿಷಯ ಚಿಂತನೆ ಉತ್ಪನ್ನ ಮಾಡಿ ಇಲ್ಲೇ ಮೋಹ ಮಾಡ್ಕೋತಿಟ್ಟದ. ಈ ಸ್ವಸ್ವರೂಪ ಜ್ಞಾನ ಯಾವಾಗ ಉದಯ ಆಗ್ತದ ಆ ಸ್ವರೂಪವನ್ನು ಉಚ್ಚಾರಿಸಿ ಜರಣ ಮರಣಾದಿಗಳು ಉಂಟು ಮಾಡುವುದಕ್ಕೆ ಇವೇ ಪ್ರಕೃತಿ ಒಳಗಿರುವಂತ ಪ್ರಕೃತಿ ಅಂದ್ರ ಸತ್ವಗುಣ ರಜೋಗುಣ 3 ಸತ್ವಗುಣ ರಜೋಗುಣ ತಮೋಗುಣ ಇವು 3 ಉಳ್ಳಂತ ವಿಷಯಗಳ ಯಾವಪ್ಪ ಅಂದ್ರೆ ಈ ಪ್ರಕೃತಿ ಒಳಗಿರುವಂತ ಶಬ್ದ ಸ್ಪರ್ಶ ರೂಪರಸ 5 ಗಂಧಗಳನ್ನ 8 ಅನ್ನು ಹಿಡ್ಕೊಂಡು ಏನ್ ಮಾಡ್ತದೆ ಈ ಪ್ರಕೃತಿ ಒಳಗಿರುವಂತ ಕ ಚ ಟ ತಪ ವರ್ಗ ನಾಮಾವಳಿ ಪ್ರಕೃತಿ 8 ಅರಿಯದೇವೆ ಸಕಲಾರ್ಥ ಸಾಧಕವಾಗಿ ಕುಂಡಲಿಯು ಮೇಳಕ್ಕೆಪ್ಪುದು ಅಖಿಳ ಜೀವರ್ಗಳಿಗೆ. ಅಖಿಳ ಅಂದ್ರ ಶ್ರೇಷ್ಠವಾದ ಎಲ್ಲರಿಗೂ ಕೂಡ ಪ್ರಕೃತಿ 8 ಅದರಿಂದಲೇ ಅವುಗಳಿಗೆ ಸಕಲಾರ್ಥ ಸಾಧಕವಾಗಿ ಸಕಲ ವಿಷಯಗಳ ಸಹಾಯಕವಾಗಿ ಕುಂಡಲಿ ಶಕ್ತಿಯು ಅಂದ್ರೆ ಎಲ್ಲಾ ಜೀವರುಗಳಿಗೆ ಮೋಹಕ ಒಪ್ಪುದು. ಈ ಕುಂಡಲಿ ಏನ್ ಮಾಡಿದ ಅಂದ್ರೆ ಈ ವಿಷವೆಂಬ ತಳಮುಖವಾಗಿ ಏನ್ ಸುತ್ತ ಹಾಕ್ಯದಲ್ಲ 8ಗಳನ್ನ ಇದು ಬರೀ ಯಾವಾಗಲೂ ವಿಷಯನ್ನೇ ಕಾರ್ತದ. ಇದನ್ನ ಅಗ್ನಿ ಕುಂಡಲಿ ಹೆಚ್ಚು ಮಾಡಿ ಅದನ್ನ ಎಲ್ಲಪ್ಪ ಅಂದ್ರೆ ಸುಷುಮ್ನ ನಾಡಿ ಮುಖಾಂತರ ನಮ್ಮಲ್ಲಿರುವಂತ ಅಂಗುಳ ಮುಖಾಂತರ ಈ ಅಮೃತವನ್ನು ಸುರ್ಸಾಕ್ ಬತ್ತು ಅಂದ್ರ ಅವಾಗ ಇದು ತನ್ನ ಆನಂದವನ್ನ ಅಂದ್ರ ಪರಮಾನಂದವನ್ನ ಅನುಭವಿಸಾಕ್ ಬರ್ತದ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ವಿಷಯದೊಳಗಿರುವಂತ ಆನಂದವನ್ನೇ ಅನುಭವಿಸಾಕ್ ಬಂದದ. ಅರ್ಥಾತ್ ನನ್ನ ಆನಂದ ಹಿಂಗ ಯೋಗ ಸಾಧನೆ ಮಾಡೋರಿಗೂ ಕೂಡ ಈ ಆನಂದವನ್ನು ಅನುಭವಿಸ್ತಾರ ಅನ್ನುವಂಥದ್ದನ್ನ ಹೇಳುವ ಉದ್ದೇಶದ. ಮತ್ತೆ ಯಾರು ನಮಗೂ ಯೋಗ ಅಷ್ಟೇ ಮಾಡುದಿಲ್ಲ, ನಾವು ಸುಮ್ಮ ಆರೋಗ್ಯರಾಗಿ ಯೋಗ ಮಾಡ್ತೇವೆ.
ಆದ್ರ ಮನಸ್ಸನ್ನು ಚಂಚಲ ಆಗ್ತದ ಅಂತೇಳಿ ನಾವು ಸ್ಥಿರ ಮಾಡಕ್ಕೆ ಯೋಗ ಮಾಡ್ತೇವೆ. ಆದ್ರೆ ಇವೆಲ್ಲ ಕುಂಡಲಿ ಜಾಗೃತ ಮಾಡಿ ಈ ಅಮೃತವನ್ನ ಸುರಿಸುವಂತ, ಈ ಪ್ರಕೃತಿ ಒಳಗಿರುವಂತ, ಈ ದೇಹದೊಳಗಿರುವಂತ ಅಮೃತವನ್ನು ಸುರಿಸಕ ಇವು ಎಲ್ಲಾ ವಿಷಯಾದಿಗಳನ್ನ ಪ್ರಕೃತಿ ಒಳಗೆ ಏನಪ್ಪಾ ಅಂದ್ರ ಕುಂಡಲಿಯಿಂದ ಇವನ್ನ ಸುಟ್ಟು ಅದ್ರ ಕಡೆ ಜಾಗೃತ ಮಾಡಿದಾಗ ಅದು ಅಮೃತವನ್ನು ಸುರಿತದ ಅನ್ನುವಂಥದ್ದನ್ನ ಹೇಳುವ ಇಲ್ಲಿ ಉದ್ದೇಶದ. ಮುಂದೆ ಏನ್ ಹೇಳ್ತಾರ, ಅ ಕ ಚ ಟ ತ ಪ ಯಸ 8 ಅಕ್ಷರಗಳು 8 ಪ್ರಕೃತಿಗಳಿಂದ ಹೇಳ್ಪಡುತ್ತವೆ. ಅರ್ಥಾತ್ 8 ವರ್ಗಗಳಲ್ಲಿ ಯಾವತ್ತು ಸ್ವರ ಮತ್ತು ವ್ಯಂಜನಗಳು ಅಂತರ್ಭೂತವಾಗಿರ್ತದೆ ಎಂದು ತಿಳಿಯತಕ್ಕದ್ದು. ಅವು ಭಾಷಾ ರೂಪವಾಗಿ ಸಕಲ ವ್ಯವಹಾರಕ್ಕೆ ಕಾರಣವಾಗಿರುವವು. ಆದ್ದರಿಂದ 8 ಪ್ರಕೃತಿಯಿಂದ ಕೂಡಿದ ಕುಂಡಲಿ ನಾಮಕ ಸರ್ಪವು ಎಲ್ಲಾ ಜೀವಗಳಿಗೆ ಮೋಹವನ್ನು ಉಂಟು ಮಾಡುತ್ತದ ಅನ್ನುವಂಥದ್ದನ್ನು ಹೇಳಿ ಮುಂದೆ ಪ್ರಾಣಾಯಾಮದಿಂದ ಜಠರಾಗ್ನಿ ವೃದ್ಧಿಯನ್ನು ಹೊಂದದ. ಕುಂಡಲಿ ಶಕ್ತಿ ಬಾಯನ್ನು ತೆಗೆಯುವುದು, ಬಳಿಕ ಅದು 8 ಅದು ಮುಚ್ಚಿ ಅದು ಮುಸ್ತದ. ಆ ಯಾವುದು ಈ ಕುಂಡಲಿ ಶಕ್ತಿ ಬಾಯಿಯನ್ನು ತೆಗೆಯುವುದು, ಬಳಿಕ ಅದು ಮುಚ್ಚಿದ ಏನಾಗ್ತದಪ್ಪ ಅಂದ್ರ ಆ ಮೇಲ್ಮುಖವಾಗಿ ಹೋಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಉದರಾಗ್ನಿ ಸು ನಿರೋಧನದಿಂದ ಪೇಚಿತ ಪದದೊಳಿದ್ದು ಕುಂಡಲಿಯದು ತನ್ನ ವದನವನ ನಾಡಿನಿಂದಾಗಿ ತೆಗೆಯುವುದು ಸುದತಿ ಮತ್ತದೇನೆಂದು ಮುಸುಕುದು ಅನ್ನುವಂಥದ್ದನ್ನ ಇಲ್ಲಿ ಅಂದ್ರೆ ಹಸು ಅಂದ್ರೆ ನಿರೋಧನದಿಂದ ಪ್ರಾಣವ ವಾಯುವನ್ನ ತಡೆಯುವುದರಿಂದ. ಉದರಾಗ್ನಿ ಅಂದ್ರೆ ಜಠರಾಗ್ನಿ ಹೆಚ್ಚಾಗಲು, ಜಠರಾಗ್ನಿ ಅಂದ್ರೆ ಉರಿತದ. ಆ ತಾಪಮಾನ ನಾವು ಯೋಗ ಮಾಡೋ ಮುಂದಾಗಲಿ ಕಾಯಕ ಮಾಡೋ ಮುಂದಾಗಲಿ ನಮ್ಮಲ್ಲಿ ಏನಾಗ್ತದ, ಅದು ಹೆಚ್ಚು ಉರಿತದ ಅಗ್ನಿ ಅಂತ ಹೇಳುವಂಥದ್ದನ್ನು ಹೇಳಿ ಆ ಜಠರಾಗ್ನಿ ತಾಪದಿಂದ ಕುಂಡಲಿ ಸರ್ಪ ಎದ್ದು ಕೆಳಮುಖವಾಗಿದ್ದ ಮುಖವನ್ನದು ಮೇಲ್ಮುಖ ಮಾಡ್ತದ. ಮೇಲ್ಮುಖ ಮಾಡಿದಾಗ ಎಲ್ಲಾ ನಾಡಿಯಿಂದ ಆ ಕಂದದಿಂದ ತಾಪವಾದಾಗ ಅದು ಏನಾಗ್ತದ ಅಂದ್ರೆ ತೆಗೆಯುವುದಂದ್ರೆ ಬಿಚ್ಚುತ್ತದ. ಸುದತಿ ಸ್ತ್ರೀಯಳೆ ಮತ್ತೆ ಅನಂತರ ಅದನ್ನು ಯಾವಾಗಲೂ ಮುಸುಕಿದ ಅದು ಜಠರಾಗ್ನಿಯಿಂದ ಅದು ಏನು ಮ್ಯಾಗ ಹೋಗ್ತದಲ್ಲ, ಕಾವಿನಿಂದ ಮೇಲ್ಮುಖವಾಗಿ ಅದು ಏನು ಸುರಿಸ್ತದಲ್ಲ, ಅಮೃತವನ್ನು ಸುರಿಸ್ತದಲ್ಲ, ಆ ಅಮೃತದಿಂದ ನಮ್ಗೆ ಎಷ್ಟೋ ದಿನ ಹಸು ಆಗುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸುವಂಥದ್ದು. ಅಲ್ಲಿ ನೀರು ಬೇಡ, ಯಾವುದೂ ಇಲ್ಲದೆ ಅದೇ ಆನಂದದೊಳಗೆ ನಾವು ಎಷ್ಟೋ ದಿನ ಬದುಕ್ತಾರ ಅನ್ನುವಂಥದ್ದನ್ನ ಹಿಂದೆ ಋಷಿ ಮುನಿಗಳು ಈಗೂ ಕೂಡ ಹಠಯೋಗ ಆದಿಗಳನ್ನು ಮಾಡೋರು ಈಗೂ ಕೂಡ ಮಾಡ್ತಾರ. ಅರಣ್ಯದೊಳಗಿದ್ದು ಕೂಡ ಈ ಅಮೃತವನ್ನು ಸವಿದು ಎಷ್ಟೋ ಮಂದಿ ಯೋಗ ಸಾಧಕರು ಆ ಸಾಧನೆಯನ್ನು ಮಾಡ್ತಾರ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಆ ನಂತರ ಈ ಪ್ರಾಣಾಯಾಮದಿಂದ ಜಠರಾಗ್ನಿ ಅಧಿಕವಾಗಲು ಅದರ ಸಂಬಂಧ ಉಷ್ಣಾಧಿಕಗಳು ಆ ಜ್ವಾಲೆಯ ಕುಂಡಲಿ ಸರ್ಪಕ್ಕೆ ಮುಖಕ್ಕೆ ಬಿಡುವುದು. ಆಗ ಸರ್ಪವು ತನ್ನ ಅಧೋಮುಖವನ್ನು ತೆಗೆದು ಊರ್ಧ್ವಮುಖವನ್ನು ಮಾಡುವುದು ಮತ್ತು ವಿಷವನ್ನು ಕಾರುವುದು, ಅದನ್ನು ಬಿಡುವುದು ಮತ್ತು ತೆಗೆದ ಬಾಯಿಯನ್ನು ಮುಚ್ಚುವುದು ಅನ್ನುವಂಥದ್ದನ್ನ ಅದನ್ನ ಹಿಡಿತು ಅಂದ್ರೆ ಈ ವಿಷವನ್ನ ಕಾರದು ಅಲ್ಲಿ ನಿಂದ್ರಿಸ್ತದ ಅನ್ನುವಂಥದ್ದನ್ನು ತಿಳಿಸ್ತಾರ. ಅದು ತಳಗ ಅಪಾನ ವಾಯುವನ್ನು ನಿಂದ್ರಿಸಿದಾಗ ಈ ಪ್ರಾಣವಾಯು ಏನೈತಿ ಶ್ವಾಸೋಚ್ಚಾರ ಮಾಡುವ ವಾಯು ಏನ್ ಮಾಡ್ತದ, ಊರ್ಧ್ವಮುಖವಾಗಿ ಮೇಲ್ಮುಖವಾಗಿ ಹರಿತದ. ಅವಾಗ ಈ ಅಮೃತವನ್ನ ಸುರಿಸ್ತದ. ಪ್ರಕೃತಿ ಇರುವಂತ ಇವು 8 ತೆಗೆದುಕೊಂಡು ಅಲ್ಲಿ ಅಮೃತವನ್ನು ಸುರಿಸ್ತದ ಅನ್ನುವಂಥದ್ದನ್ನು ಹೇಳುವಂಥದ್ದು ಅವ್ರ ತಾತ್ಪರ್ಯದ. ಈ ನಾಡಿಗಳು ಶುದ್ಧವಾಗುತ್ತವೆ, ಆದ್ದರಿಂದ ಮೊದಲು ಪ್ರಾಣಾಯಾಮವನ್ನು ಮಾಡತಕ್ಕದ್ದು. ಅಂದ್ರೆ ಮೊದಲು ಮುಖ್ಯ ಪ್ರಾಣವಾಯು ಅಂದ್ರೆ ಶ್ವಾಸೋಚ್ಚಾರವನ್ನು ಹಿಡಿದು ಬಿಡುದು ನಿಂದ್ರಿಸುದು, ಈ ಪ್ರಾಣವಾಯುವನ್ನು ಮಾಡ್ರಿ ಅನ್ನುವಂಥದ್ದನ್ನ ಮುಂದೆ ರೇಚಕ ಪೂರ್ವಕ ಕುಂಭಕ ಹೇಳ್ಕೊತ ಬಂದಾರ. ಮುಂದೆ ಕಪಾಲಭಾತಿ ಹೇಳ್ಯಾರ. ಆ ನಾಭಿ ಮುಖಾಂತರ ಇಲ್ಲಿ ನಾಸಿಕ ಮುಖಾಂತರ ಹೊರಗೆ ತೆಗೆದು ಅಂದ್ರ ಹಿಂಗ 50-60 ಸಲ ಮಾಡ್ತಾರ. ನಾವು ಮೊದಲು ಸ್ಟಾರ್ಟಿಂಗ್ 5, 6, 8, 10 ಮಾಡ್ಕೋತ ಅದನ್ನ ವೃದ್ಧಿ ಮಾಡ್ಕೋತ ಅದೇವಪ್ಪ ಅಂದ್ರ ಇಲ್ಲಿ ಮತ್ತು ಪ್ರಾಣವಾಯು ನಮ್ಮ ಸ್ವಾಧೀನದಾಗಿರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಈ ನಮ್ಗೆ ಎಲ್ಲಿ ಇರ್ತದಪ್ಪ ಅಂದ್ರೆ ಜಠರಾಗ್ನಿ ನಾವು ಮಂದಾಯ್ತು ಅಂದ್ರ ಮನುಷ್ಯ ಆಲಸ್ಯ, ಮುಗ್ಲ, ರೋಗ ಎಲ್ಲ ಬರ್ತಾವ. ಅದು ಯಾವಾಗಲೂ ಜಾಗ್ರತೆ ಇತ್ತಂದ್ರೆ ಹೆಚ್ಚು ಉರಿತಿತ್ತು. ಅಂದ್ರ ಈ ಕುಂಡಲಿ ಮತ್ತು ಇವು ಕಪಾಲಭಾತಿ ಪ್ರಾಣಾಯಾಮ ಮಾಡೋ ಮುಂದ ನಮಗ್ ನೋಡಿ ಎಷ್ಟು ಬೆವರು ಬರ್ತದೆ, ಎಷ್ಟು ಅಲ್ಲಿ ಹೀಟ್ ಆಗೋದ್ರಲ್ಲಿಂದ ಮೇಲ್ಮುಖವಾಗಿ ಊರ್ಧ್ವಮುಖವಾಗಿ ಹರಿತದ ಅನ್ನುವಂಥದ್ದನ್ನ ಆ ಕಾವಿನ ಮುಖಾಂತರ ತಳಮುಖವಾಗಿ ವಿಷಯದ ಕಡೆ ಹರಿಯುವ ಮನಸ್ಸು ಮೇಲ್ಮುಖವಾಗಿ ಅಲ್ಲಿ ಅಂಕಳ ಮುಖಾಂತರ ನಾಭಿ ಅಂಕಳ ಮುಖಾಂತರ ಅಲ್ಲಿ ಅಮೃತವನ್ನು ಸುರಿತದ ಅನ್ನುವಂಥದ್ದನ್ನ ಹೇಳ್ಕೊತ ಹೊಂಟಾರ. ಇಲ್ಲಿಗೆ ಮುಂದೆ ಹೇಳುವ ಪ್ರಕಾರ ಪ್ರಾಣವಾಯುವನ್ನು ತಡೆಯುವುದರಿಂದ ಜಠರಾಗ್ನಿ ವೃದ್ಧಿಯಾಗಿ ವಾತ, ಪಿತ್ತ, ಕಫದೋಷಗಳು ಸುಡುವುದರಿಂದ ಸಕಲ ನಾಡಿಗಳು ಶುದ್ಧ ಆಗ್ತಾವು. ಇವು ಎಲ್ಲರಿಗಿರು ಇವೇ 3 ರೋಗ, ವಾತ, ಪಿತ್ತ ಮತ್ತು ಕಫದೋಷಗಳು. ಅದರಿಂದ ಏನಾಗ್ತದ, ಪ್ರಾಣಾಯಾಮದಿಂದ
ಅವು ಅಭ್ಯಾಸ ಮಾಡೋದ್ರಿಂದ ಅವು ಏನಾಗ್ತಾವ, ಶುದ್ಧ ಆಗ್ತಾವ. ಆದ್ರಿಂದ ಮೊದಲು ನಾವು ಪ್ರಾಣಾಯಾಮದ ಅಭ್ಯಾಸ, ಇದು ಯೋಗಿಗಳ ಮುಖಾಂತರ ಪ್ರಾಣಾಯಾಮವನ್ನ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕು. ಇಲ್ಲಿಗೆ ಏನಾಯ್ತಪ್ಪ ಅಂದ್ರ 8ನೇ ಪದ ಮುಗೀತು, 8ನೇ ಸೂತ್ರ ಮುಗೀತದ. ಇನ್ನೇನ ದೊಡ್ಡ 9, 10 ಸುಮ್ಮನೆ ನಮ್ ಕಿವಿ ಮ್ಯಾಗ ಬೀಳಿ, ತಿಳಿದ್ರನ ತಿಳಿಲಿಕ್ಕೂ ಬೇಳೆ. ನಾವ್ ಇಂಥವ್ ಕೇಳಾರ್ದು ಹೊಸ ಶಬ್ದಗಳನ್ನ ನೀವು ಎಲ್ಲಿ ನಾವು ಪ್ರಾಣಾಯಾಮಕ್ಕೆ ಹೋಗಿರಂಗಿಲ್ಲ, ನಮ್ಗೆ ಆಸನಕ್ಕೆ ಹೋಗಿರಂಗಿಲ್ಲ, ನಾವು ಗುರು ಮುಖಾಂತರ ನಾವು ಎಲ್ಲಿ ಇದು ಅಭ್ಯಾಸ ಮಾಡಕ್ ಹೋಗಿರಂಗಿಲ್ಲ. ಇದನ್ನ ಬಹಳ ಮಂದಿ ಹೇಳಂಗಿಲ್ಲ. ಇದೊಂದು ವಿಷಯ ಬಂದದ, ನಮ್ ಕಿವಿ ಮ್ಯಾಗ ಬೀಳಿ. ಯಾಕೆ ಕಿವಿ ಮ್ಯಾಗ ಬೀಳಿ ಅಂದ್ರ, ಒಮ್ಮೆ ನಮ್ ಕಿವಿ ಮ್ಯಾಗ ಬಿತ್ತು ಅಂದ್ರ, ಒಮ್ಮೆ ನಾವು ಹಾಯ್ದೇವಂದ್ರ 2ನೇ ಸಲ ಹಾಯ ಮುಂದೆ ಅದು ಏನಾಕ್ಕದ, ನಮ್ಗ ನಿಶ್ಚಯ ಆಕ್ಕದ, ಗುರ್ತಾಕ್ಕದ. ಈ ದಾರಿ ಮ್ಯಾಗ ಹಾಯ್ದೇವಿ, ಇದೇ ಮುಂದೆ ಊರು ಮುಡ್ತದ ಅನ್ನುವಂಥದ್ದು ನಿಶ್ಚಯ ಆಕ್ಕದ. ಇನ್ನೊಬ್ರು ಮಹಾತ್ಮರು ಅದ್ರ ಬಗ್ಗೆ ತಿಳಿದವ್ರು ಮತ್ತಿಷ್ಟು ಹೆಚ್ಚಿನ ನಮ್ ಗ್ರೂಪ್ನ ತಿಳಿಸಿ ಹೇಳ ಮುಂದೆ ಅದು ಏನಾಕ್ಕದ, ನಮ್ ಸ್ಪಷ್ಟತೆ ಆಕ್ಕದ. ಬೇಡ ಇದುವಾಗನು ಬೇಡ, ಇನ್ನೊಮ್ಮೆ ಯಾವಾಗಲೂ ನಾವು ಕೇಳ ಮುಂದ ಅವ ನಮ್ಮ ಮನಸ್ಸು ಸ್ಥಿರ ಆಗಿತ್ತು ಅಂದ್ರೆ ಕೇಳ ಮುಂದೆ ಏನಾಕ್ಕದ, ಅವಾಗನು ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಹೇಳಿ ಈ 8ನೇ ಸ್ತೋತ್ರವನ್ನ ಮುಗಿಸಿ, ಮತ್ತೆ ನಾಳೆಗೆ 9ನೇ ಶಿಖಾಂತರವರೆಗೆ ಹೋಗಿರುವುದೇ ಸುಷುಮ್ನ ನಾಡಿ ಮುಖ್ಯವಾಯಿತು ಅಂತ ಹೇಳಿದರು. ಪಿಂಗಳ ನಾಡಿಗಳು ನಮ್ಮಲ್ಲಿ ಒಂದು ಏರ್ಸುವುದು ಇಳಿಸುವುದು. ಪಿಂಗಳರು ಅದು ಮಧ್ಯ ಸ್ಥಾನದಲ್ಲಿ ಕುಂದಿರಿಸಿ ಬುಕುಟು ಇದರಂತೆ ನಿಂತಪ್ಪ ಅಂದ್ರ ಬೀಡ ಮತ್ತು ಪಿಂಗಳ ನಾಡಿಗಳನ್ನು ಮನಸ್ಸು ನಿಂದಿರಿಸುವುದಿದು, ನಿಂದಿರಿಸಲಿಂದ ಮಾಡೋದಿದು ಪ್ರಾಣಾಯಾಮಗಳು. 3 ನಾಡಿಗಳ ದ್ವಾರ ಕ್ರಮವಾಗಿ ಅಭ್ಯಾಸ ಮೂಲಕ ಪ್ರಾಣವಾಯುವನ್ನು ತಡೆಯುವುದು ಎಂದು ಹೇಳುತ್ತಾರೆ. ಕಾಮಿನಿ ನೀನು ಒಲವಿಂದೆ ಭಾವಿಸು ಬೇಳು. ಈ 3 ನಾಡಿಗಳಗೂಡಿ ನಿಯಮವಿಡಿದು ಮಾಡ್ಕೋದು ಸುನಿರೋಧವೆನಿಸುವುದು. ಮುನಿವರರು ಒಲವಿಂದ ಮುನಿಗಳಲ್ಲಿ ಒಲವದ ನಾವು ಹೇಳುದಿಲ್ಲ, ಮುನಿಗಳೇ ಅವ್ರು ಮಾಡ್ಕೊತ್ ಬಂದಾರ. ಇವು ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಸಮಾಧಿಗಳು ಯಾಕೆ ಹೇಳ್ಯಾರಂದ್ರ ತಮ್ಮ ಮನಸ್ಸ ನಿರೋಧ ಮಾಡ್ಲಕ್ಕ. ಮತ್ತೇನು ಇದ್ರಾಗಿಲ್ಲ. ಒಮ್ಮೆ ಧ್ಯಾನ ಆಗುದಲ್ಲಿ ನಿರೋಧ, ಮನಸ್ಸು ನಿರೋಧ ಅಂತಂದ್ರ ನಮ್ಮ ಮನಸ್ಸು ಕಂಟ್ರೋಲ್ ಆಯ್ತಪ್ಪ ಅಂದ್ರೆ ಧ್ಯಾನಕ್ಕೆ ಹೋಲಕ್ ಬರ್ತಾರ. ಮನಸ್ಸು ಬಹಿರ್ಮುಖ ಆಯ್ತಪ್ಪ ಅಂದ್ರ ನಮಗ್ ಹೋಲಕ್ ಬದಲು ಅಂತರ್ಮುಖ ಮಾಡ್ಕೋತಾರೆ. ಯಾವಾಗಾರು ಹೇಳಿದ ಸ್ತೋತ್ರ, ಜಪ, ತಪ, ಯೋಗ, ಅನುಷ್ಠಾನ ಮಾಡೋದ್ರಿಂದ ಏನಾಕ್ಕದ, ಮನಸ್ಸ ನಮ್ಮ ಅಂತಃಕರಣ ಶುದ್ಧಿಯಾಗಿ ಜ್ಞಾನದಲ್ಲೇ ಬರ್ತದದು. ಇಲ್ಲಿಕ್ ರಜೋಗುಣ ತಮ್ಮಗಳಲ್ಲಿ ಹೋಯ್ತಪ್ಪ ಅಂತ ಬರೋದಿಲ್ಲ. ಸತ್ತು ಗುಣ ಬತ್ತಪ್ಪ ಅಂದ್ರ ಯಾವಾಗ ಕೇಳಿ, ಯಾವಾಗ ಚಂಡ್ರದ ನಾನು ಪ್ರವಚನ ಕೇಳಿ ಶಾಸ್ತ್ರಕ್ಕೆ ಹೋಲಿ ಅನ್ನೋದು ಅವ ಉತ್ತಮ ಅಧಿಕಾರಿನೇ ಹೋಗ್ತಾನ. ಮಧ್ಯಮ ಮತ್ತು ಕನಿಷ್ಠ ಹೋಗೋದೇ ಇಲ್ಲ. ಅವ ಏನಾರ ಹೇಳ್ತಾರ, ಏನ್ ನಮ್ಗೆಲ್ಲ ತಿಳಿದಿಲ್ಲ ಮಾಡಿದ್ರು ಏನ್ ಅದಕ್ಕೆ ಹೋಗುದು ಅಂತ ಅವ ಮರಿ ಸಂಸಾರ ಮಾಡ್ಕೊತ ಕುಂದಿರ್ತಾನ. ಅವ ಹೋಗುದೇ ಇಲ್ಲ. ಯಾಕೆ ಉತ್ತಮ ಅಧಿಕಾರಿ ಹೋಗಿ ಜ್ಞಾನ ಮಾಡ್ಕೋತಾನೋ. ಇವು ಎಲ್ಲ ಪ್ರಾಣಾಯಾಮ ಬೇಕೇ, ಮನಸ್ಸು ನಿರೋಧ ಮಾಡಕತ್ತಾರ ಅವ್ರು. ಇನ್ನು ಪಿಂಗಳು ಸುಷುಮ್ನಗಳೆಂಬ 3 ನಾಡಿಗಳೇ ನಿಯಮ ಪುರುಷರಿಗಾಗಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡತಕ್ಕದ್ದು. ಇವು 3 ಏನ್ ಮಾಡುವು, ಪ್ರಾಣಾಯಾಮ ಅಭ್ಯಾಸ ಮಾಡತಕ್ಕದ್ದೊಂದು ಮುನಿಯರು ಸಂತೋಷದಿಂದ ಹೇಳುವರು. ಆದ್ರೆ ಮುಖ್ಯವಾದ 3 ನಾಡಿಗಳನ್ನು ತಿಳಿ ಅಂತ ಹೇಳ್ತಾರೆ. ಇನ್ನು ಕುಂಡಲಿ ನಾಮಕ ಸರ್ಪವು ನಾಡಿ ಕಂದವನಿಗೆ 7 ಸುತ್ತಿ ಕೊಡುತ್ತೆ ನಮಗಂದ್ರ ನಾಭಿ ಗಾಡಿಯಲ್ಲಿ 7 ಸುತ್ತಿರ್ತದ. ಹಾವು ಹ್ಯಾಂಗ ನಮ್ಮ ಸುತ್ತಕೊಂಡು ಕುಂತಿರ್ತದ, ನಮ್ಮ ಆ ಕುಂಡಲಿ ಶರ್ಪದಕ್ಕೂ ಅದು 7 ಸುತ್ತದ ಶರ್ಪ. ಕುಂಡಲಿ ಇರುವ ಕಂದವನ್ನು ಏರಿಸಿಕೊಂಡು ಬಳಸಿದ ತನ್ನಕ್ಕೂ ತುಂಡಗನಿಟ್ಟು ಸುಷುಮ್ನ ನಾಡಿ ನಿಜ ಬಾಲವನ್ನು ದಂಡವಿರಲು ಕೇಳಿಸುವುದು. ಅಂದರೆ ಕುಂಡಲಿ ನಾಮಕ ಶರ್ಪವು ಆ ನಾಭಿಯ ಸ್ಥಾನದಲ್ಲಿ ಇದ್ದು ಆ ನಾಡಿ ಕಂದವನ್ನು 7 ಸುತ್ತ ಹಾಕಿ ಆ ಮುಖವನ್ನು ಕೆಳಮುಖ ವಿಷಾಕಾರ್ತದದು. ಅದು ಋಷಿಕೇಶ್ನ ಕೆಲವು ಮಂದಿ ಮಾಡ್ತಾರತ್ತಿ ಶಾಂಡ್ರ ಹೇಳ್ತಾರ. ಋಷಿಕೇಶ್ನ ಅದಾರತ್ತ ಅವರು. ಆ ಕಿರಣಾಲಿಗಳನ್ನು ಒಳಗಿದ್ದು ನಾಲಿಗೆಯನ್ನು ಕೊಯ್ಕೋತ್ ದರ್ಬೇಲೆ ಕೊಯ್ದು ತಮ್ಮ ಅಂಗಳಕ್ಕೆ ಏರ್ಸಿ ಆ ಸುಷುಮ್ನ ನಾಡಿಯಲ್ಲಿ ಒಯ್ದು ಆಗಿತ್ತಂದ್ರ ಒಬ್ಬೃತ ಕಾರ್ತ ಅಂತ ಹೇಳ್ತಾರ. ಅಲ್ಲಿ ಋಷಿಕೇಶ್ನ್ಯಾಗ ಅದರತ್ತ ಕೇಳಿವಿ. ಅಲ್ಲಿ ಇನ್ನ ಅದಾರ ಮಾಡೋರ. ಅಲ್ಲಿ ಅವ್ರ ಅಮೃತ ಒಂದ್ ಹನಿ ಬಿತ್ತಪ್ಪ ಅಂದ್ ಎಷ್ಟೋ ವರ್ಷ ಪ್ರಸಾದ ಇಲ್ಲಾರ ಇರ್ತಾರ ಅವ್ರು. ಅದು ಮಾಡ್ಬೇಕಂದ್ರ ಗುರುವಿನಲ್ಲಿ ಹೋಗಿ ಅಭ್ಯಾಸ ಮಾಡಿದಾಗ ಅವು ಎಲ್ಲ ಬರ್ತದ ಯೋಗಗಳು. ಅವು ಕುಂಡಲಿ ಸರ್ಪಗಳನ್ನು ಸುತ್ತಿ ಈಗ ನಮ್ಮ ತೆಳಮುಖ ಆಗಿ ಹರಿತದ. ಒಂಥರ ತೆಳಮುಖ ಅಂದ್ರೆ ಅಂದೇನು, ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸಗಂಧಲೇ ಲುಲುಪ್ತಾಗಿವಿ. ಜ್ಞಾನಿಗಳಂತಾರ ಅದ್ರ ಆ ವಿಷಯಗಳು ಬಿಟ್ಟಪ್ಪ ಒಳಗಡೆ ಬಾ ಅಂತರ್ಮುಖ ಅಂತ ಧ್ಯಾನ ಮಾಡ್ಕೋದು ಒಟ್ಟಿನ ಮ್ಯಾಲ.
ನಂದು ಜ್ಞಾನನೇ ನಂಬತ್ ಯಾಕೆ ಅಂತಾರ ಅಂದ್ರ ಇವು ಎಲ್ಲಾ ಆಸನಗಳು ಪ್ರಾಣಾಯಾಮಗಳು ಯಾಕೆ ಹೇಳ್ತಾರಪ್ಪ ಅಂದ್ರ ಮನಸ್ಸು ಶುದ್ಧಿಗಾಗಿ. ಯಾವಾಗ ಮನಸ್ಸು ಸತ್ತು ಗುಣ ಆಯ್ತು ಅಂದ್ರ ಅವನ ವೃತ್ತಿ ಏನ್ ಮಾಡ್ತದ, ಆ ಸತ್ಸಂಗದಲ್ಲಿ ಪಾಲ್ಗೊಳ್ಳುತ್ತಾನ ಅಂತ ಹೇಳ್ಕೊತ ಬಂದ್ರು. ಇಲ್ಲಿ ಏನ್ ಮಾಡ್ತಾರ ಅವರು, ಕೆಳಮುಖವಾಗಿ ಹರಿಯುವ ಬಿಡುವನ್ನು ಕಾರುವುದು ವಿಷ ಕಾರ್ತ ಅಂತಾರ. ಮತ್ತು ಆ ಬಾಲವನ್ನು ಸುಸುಮ ನಾಡಿವರೆಗೆ ಬ್ರಹ್ಮರಂಧ್ರಕ್ಕಿಟ್ಟು ದಂಡದಂತೆ ಈಗ ತೋಚಾಡ್ತು ಅದು. ಪ್ರಾಣವಾಯು ದ್ವಾರ ಜಠರಾಗ್ನಿಯನ್ನು ವೃದ್ಧಿಪಡಿಸಿ ಅದರಿಂದ ಅವರು ಮುಖವನ್ನು ಮೇಲಕ್ಕೆ ಎಬ್ಬಿಸಿ ಯೋಗ ಸಾಧನ ಮಾಡಿಕೊತಾರೆ. ಮುಖವನ್ನು ಎಬ್ಬಿಸಿ ಸುತ್ತು ಬಿಡಿಸಿ ಮೇಲ್ಮುಖವನ್ನು ಎಬ್ಬಿಸಿಕೊಂಡು ಆ ಬ್ರಹ್ಮರಂಧ್ರಕ್ಕೆ ಹೋಗಿ ನಿಲ್ಲಿಸಿದ್ರಮ್ಮ ಅಲ್ಲಿ ಅಮೃತ ಕಾರ್ತದ ಅಂತ ಹೇಳ್ಕೊತ. ಇನ್ನು ಕುಂಡಲಿ 8 ಪ್ರಕೃತಿ ಕೂಡಿಕೊಂಡು ಸಕಲ ಜೀವನ ಸ್ಥಿತಿಗೆ ಕಾರಣವಾಗಿ ಹೇಳುತ್ತಾರೆ. ಅಕುಟಲೆ ಕೇಳೆಂಟು ಪ್ರಕೃತಿ ರೂಪಿಂದೆ ಮೋಹಕಮಾಗಿ ಮುಸುಕಿ ಕುಂಡಲಿಯದು ಸಕಲ ಜೀವಾತ್ಮರ ಧಾರಣ ಸ್ಥಿತಿಗತಿ ನೀ ಕರ ನೈರಿ ನಡೆಸಿ ತಿರ್ಕು ಅಂತ ಹೇಳ್ಕೊತ್ ಬಂದ್ರಿ. 8ನೇ ನುಡಿಯಲ್ಲಿ ಕುಂಡಲಿ ನಾಮಕ ಶರಪು 8 ಪ್ರಕೃತಿಯಿಂದ ಕೂಡಿ ಸಕಲ ಜೀವರುಗಳಿಗೆ 84 ಸಕಲ ಜೀವಾತ್ಮರದಾರಲ್ಲ, ಈ ವಿಷಯಗಳ ಚಿಂತನೆಯಲ್ಲಿ ಉತ್ಪನ್ನ ಮಾಡಕತ್ತಾರ ಅವರು. ಅಲ್ಲಿ ಮೋಹಿಸುತ್ತಾ ಸ್ವರೂಪದ ಜ್ಞಾನ ಉದಯವಾಗುವುದಂತೆ, ನಮ್ಮ ಸ್ವರೂಪ ಜ್ಞಾನ ಉದಯ ಆಗದಂತೆ ಸ್ವರೂಪವನ್ನು ಅಚ್ಛಾದಿಸಿ ಜನನ ಮರಣ ರೂಪ ಸಂಸಾರಕ್ಕೆ ಬೆಬ್ಲಕತ್ತಾರ. ಇವೇ ಆಟಿಗೆ ಸಾಮಾನ ಅಂತ ಹೇಳಿದ್ರೆ ಶರಣರು, ಆಟಿಗೆ ಸಾಮಾನು ಹೋಗದಂಗ ಪರಮಾತ್ಮ ಹೋಗದಾನಂತ ಅಲ್ಲೇ ಆಡ್ಕೊತ ಕೂತೀವಿ. ಇದೇ ಹೆಣ್ಣು ಮಣ್ಣು ಹೊನ್ನು ಇವೇ ಮುರಿಯಲ್ಲ. ಇದ್ರಾಗಿ ಲೋಲುಪ್ತಾಗಿ ಅದನ್ನ ಬಿಟ್ಟು ಬಾ, ಎಷ್ಟು ಜನ ಅದ್ರ ಕುಂದಿರ್ತಿ, 60 70 80 ನಮ್ ಬಿಟ್ರೆ ನಡಿದಲ್ರಿ ಸಂಸಾರ, ನಾ ಮಾಡಿದ್ರೆ ನಡೀತದ್ರಿ. ಬಿಟ್ಟು ಬಾರು ಸತ್ಸಂಗ ಏನ್ ಅದ ಮಾಡ್ಕೊತ್ವ, ಮಕ್ಳು ಮಾಡ್ಕೊಳಂಗಾಗ್ಯಾರ, ಮಾಡ್ಬಿಟ್ಟು ಬಾರ. ಇನ್ನ ಅವ್ರಿಗೆ ನಾವು ಬಿಟ್ಟು ಕೊಡುದಿಲ್ರಿ. ನಾವ್ ಇರ್ಲಿಕ್ಕಂದ್ರೆ ನಮ್ಮನ್ನು ಅವರು ಇದು ಮಾಡುದಿಲ್ಲ. ನನ್ನ ಹೆಸರಲ್ಲಿ ಹೊಲ, ನನ್ನ ಹೆಸರಲ್ಲಿ ಮನಿ, ನನ್ನ ಅದ. ನಾ ಇನ್ನ ಅಲ್ಲಿ ಮಕ್ಕಳ ಲಗ್ನ ಮಾಡೋದು, ಮೊಮ್ಮಕ್ಕಳು ಕಾಣಬೇಕು ಅಂತ ಇದೇ ನಮ್ದು ವಿಷಯದ ಆಕಾರ್ಯ ಆಗ್ಯದ. ಯಾಕಂದ್ರ ಹಿಂದಿನ ಕರ್ಮ ಬರ್ಗೊಡುದಿಲ್ಲ ಅದು. ಯಾವ ನಿಷ್ಕಾಮ ಪುಣ್ಯ ಮಾಡ್ಯಾನ ಈ ಕಡೆ ಬರ್ತದ ಸಗುಣ. ಮತ್ತ ಅದು ಆ ಇದು ಕರ್ಮ ಮಾಡಿದ ಬರುದು ಇಲ್ಲ. ಸಕಾಮ ಕರ್ಮ ಮಾಡಿದವ ಅವ ಲೋಲುಪ್ತ, ಪ್ರಪಂಚದೇ ಲೋಲುಪ್ತ ಆಗ್ಬಿಡ್ತಾನ. ಯಾವನ ಹಿಂದಿನ ಜನ್ಮಾಂತರ ಸಾಸುಗತ ಒಂದು ನಿಷ್ಕಾಮ ಪುಣ್ಯ ಮಾಡಿರ್ತಾನೋ ಅವ ಏಕದಮ್ ಧ್ಯಾನಕ್ಕೆ ಬರ್ತಾನ. ಅವ ಎಲ್ಲರಿಗೂ ಸಾಧ್ಯ ಆಗೋದಲ್ಲಿ ಅದು. ಉತ್ತಮ ಅಂತ ಹೇಳಿದ್ರು ಉತ್ತಮ ಅಧಿಕಾರಿ ಇವ. ಅಂತವ ಧ್ಯಾನಕ್ಕೆ ಬಂದು ತನ್ನ ಸ್ವರೂಪ ತಿಳ್ಕೊಂಡು ಮುಕ್ತ ಅಕ್ಕನಂತ ಹೇಳ್ತಾರೆ ಇದ್ರಾಗ. ಇಲ್ಲಿ ಏನ್ ಹೇಳಿದ್ರು 8 ಪ್ರಕಾರ ಯಾವ್ದು ಹೇಳಿ, ಕ ಅ ಚ ಟ ತ ಪ ಈ ವರ್ಗವನ್ನು ಉಳ್ಳವನು ಪ್ರಕೃತಿ ಒಳ 8 ಅರಿಯದೆ ಸಕಲಾರ್ಥ ಸಾಧಕನಾಗಿ ಮುಕ್ಷಿಗಳು ನಾವು. ಕುಂಡಲಿ ಆ ಹಕ್ಕು ಒಪ್ಪುವ ಅಖಿಳ ಜೀವ ಅರ್ಗೆ ಅಂತಾರೆ ಇವರು. ಅಕ ಚಟ ತಪಯ ಎಸಿ 8 ಇವು ಅಕ್ಷರ. ಇವು ಏನ್ ಮಾಡ್ತದ, ಇವು 8 ಅಕ್ಷರಗಳು 8 ಪ್ರಕೃತಿಗಳೆಂದು ಹೇಳಿಸಿಕೊಳ್ಳುತ್ತವೆ. ಅರ್ಥಾತ್ 8 ವರ್ಗಗಳಲ್ಲಿ ಯಾವತ್ತು ಸ್ವರ ಮತ್ತು ವ್ಯಂಜನಗಳು ಇರ್ತದಲ್ಲಿ ಅಂತರ್ಮುಖವಾಗಬೇಕು ತಿಳಿದುಕೊಂಡು ಭಾಷೆ ರೂಪವಾಗಿ ಸಕಲ ವ್ಯವಹಾರಕ್ಕೆ ಕಾರಣ ಆಗ್ಯದ 8 ಪ್ರಕೃತಿ. 8 ಪ್ರಕೃತಿಯಿಂದ ಕೂಡಿದ ಕುಂಡಲಿ ನಾಮಕ ಶರ್ಪ ಎಲ್ಲಾ ಜೀವರುಗಳಿಗೆ ಮೋಹ ಮಟ್ಟಿರ್ತದೆ. ಏನ್ ಮಾಡ ಕುಂಡಲಿ ಶರ್ಪ ಎಲ್ಲರಿಗೆ ಮೋಹ ಮಾಡಾಕೈತದ. ಮೋಹ ಮಾಡಿ ನಮಗ ಕಡೆ ಒಳಗ ಸತ್ಸಂಗ ಬರ್ಲಕ್ ವಾಲಿರ್ತದ ಮನಸ್ಸ. ಇನ್ನು ಪ್ರಾಣಾಯಾಮದ ಜಠರಾಗ್ನಿ ವೃದ್ಧಿಯನ್ನು ಹೊಂದಲು ಕುಂಡಲಿ ಶಕ್ತಿ ಬಾಯಿಯನ್ನು ತೆಗೆಯುವುದು, ಆ ಬಳಿಕ ಅದು ಮುಚ್ಚು ಒದೆಯಲ್ಲವೆಂದು ಹೇಳುತ್ತಾರೆ. ಉದರಗ್ನಿಯೋಳು ಹಸು ನಿರೋಧವೆನಿಸುವ ಇರ್ಪ ತಾ ಪದದೋಳು ಕುಂಡಲಿಯ ತನ್ನ ವದನವ ನಾಡಿಯ ಕಂದ ತೆಗೆದು ಸುತ್ತಿ ಮತ್ತ ಅದನೆಂದು ಮುಸುಕುವುದು. ಅಂದರೆ ಪ್ರಾಣಾಯಾಮದಿಂದ ಜಠರಾಗ್ನಿ ಅಧಿಕವಾಗಲು ಅದರ ಸಂಬಂಧ ಉಷ್ಣ ಹಾಕದತ್ತಲ್ಲ. ಉಷ್ಣ ಪ್ರಾಣಾಯಾಮದಿಂದ ಏನಾಗ್ತದ, ಕಾವು ಹಾಕದಲ್ಲಿ ಜಠರಾಗ್ನಿ ಅಧಿಕವಾಗದ ಅದರ ಸಂಬಂಧ ಉಷ್ಣ ಅಧಿಕವಾಗಿ ಆ ಜ್ವಾಲೆವು ಕುಂಡಲಿ ಸರ್ಪದ ಮುಖಕ್ಕೆ ಬಡಿಯೋದ. ಕುಂಡಲಿ ಸರ್ಪ ಆ ಮುಖಕ್ಕೆ ಬಡದಾಗ ಸರ್ಪ ಏನ್ ಮಾಡ್ತ ಅದೋ ಮುಖಕ್ಕೆ ಹೇಳ್ತದು. ಆ ಕಾವ ಹತ್ತಿ ಬೆಂಕಿ ಹ್ಯಾಂಗ ಬುಡಕ ಈ ನೀರ್ ಇಟ್ಟಾಗ ಹ್ಯಾಂಗ ಕುಯ್ತದ, ಹಂಗ ಅದು ಕಾವು ಮುಖಕ್ಕೆ ಬಡಿತ ಎಗದಮ ಮ್ಯಾಕ ಕುಂಡಲಿ ತನ್ನ ಸುತ್ತದು ಬಿಟ್ಟು ಎಲ್ಲ ಸುತ್ತ ತೆಗೆದು ಆ ಕುಂಡಲಿ ಸರ್ಪ ಮ್ಯಾಕ ಬಂದು ಬಿಡ್ತದ ಜ್ಞಾನಿಗಳಿಗೆ. ಅವ್ರಿಗೆ
ಇನ್ನ ಋಷಿಕೇಶ್ನಾಗ ಅದಾರ, ಕೆಲವು ಮಂದಿ ಅದಾರ ಅಂತ ಹೇಳ್ತಾರ. ಊರ್ಧ ಮುಖವನ್ನು ಮಾಡಿ ಅವರು ಮಾತ್ರ ವಿಷಯ ಕಾರ್ಯವನ್ನು ಬಿಡುವರು. ವಿಷಯವನ್ನು ಕಾರುವುದನ್ನು ಬಿಡುತ್ತದ. ಅವಾಗ ಕೆಳಮುಖ ಇದ್ದದ್ ಮ್ಯಾಕ್ ಮುಖ ಹೋಯ್ತು ಅಂದ್ರ ಅದು ಬ್ರಹ್ಮರಂಧ್ರಕ್ಕೆ ಹೋಗಿ ಅಲ್ಲಿ ಅಮೃತ ಕಾರ್ತದ ಅಂತ ಆ ಬಾಯಿ ಅಲ್ಲಿ ಮುಚ್ಚಿ ಇದು ಬ್ರಹ್ಮಾನಂದದ ಕಲಿ ಹೋಯ್ತಪ್ಪ ಅಂದ್ರೆ ಅಮೃತ ಒಂದ್ ಹನಿ ಬೀಳ್ತ ಎಷ್ಟೋ ವರ್ಷ ಇರ್ತದ. ಅವರು ಆ ಪ್ರಸಾದ ಇಲ್ಲ ಅಂತ ಕೇಳ್ಕೊತ್ ಬಂದ್ರು. ನಾಡಿಯ ಶುದ್ಧವಾಗುವುದಕ್ಕೆ ಆದ್ರಿಂದ ಮೊದಲು ಪ್ರಾಣಾಯಾಮವನ್ನು ಮಾಡತಕ್ಕಂತ ಹೇಳುತ್ತ. ಅದರಿಂದ ಸಕಲ ನಾಡಿಗಳ ಶುದ್ಧಿವೇವುದು ಮೊದಲು ಗೋಳು ನಿರೋಧವನ್ನು ಪದುಳದಿಂದ ಎಸೆಯುವ ತನ್ನ ಪ್ರಾಣಾಯಾಮ ಗತಿ ಪೇಳುವೆನು ನೀರೇ ಅಂತ ಹೇಳಿದ್ರಲ್ಲಿ. ಮೈತ್ರಾದೇವಿಗೆ ಯಾಜ್ಞವಲ್ಕ್ಯರು ಇದು ಮಾಡೋದ್ರಿಂದ ಎಂತ ಮನಸ್ಸು ಶುದ್ಧಿ ಹಾಕದ ಮೈತ್ರ ಅಂತ ಸಂಬೋಧನೆ ಮಾಡಿದ್ರು. ಮುಂದೆ ಹೇಳುವ ಪ್ರಕಾರ ಪ್ರಾಣ ವಾಯುವನ್ನು ತಡೆಯುವುದರಿಂದ ಜಠರಾಗ್ನಿ ವೃದ್ಧಿಯಾಗಿ ವಾತ ಪಿತ್ತ ಕಫ ಇವು ದೋಷಗಳು ನಿವಾರಣೆ ಆಕ್ಕವ. ನಮ್ ಪ್ರಾಣಾಯಾಮ ಯಾಕೆ ಮಾಡ್ಬೇಕಂದ್ರೆ ಇವೆಲ್ಲ ರೋಗಗಳು ಬರುದಿಲ್ಲ ನಮಗ. ವಾಕಿಂಗ್ ಹೋಗುದು, ಪ್ರಾಣಾಯಾಮ ಮಾಡುದು, ಪ್ರತ್ಯಾಹಾರ ಮಾಡುದು ಏನಾಗ್ತದಂದ್ರ ನಮ್ಮ ಶರೀರ ಸದೃಢ ಇರ್ತದ. ಯಾವಾಗ ಶರೀರದ ಸಂಪತ್ತಿತ್ತಪ್ಪ ಅಂದ್ರ ನಮಗ್ ಏನೇನು ಶಾಸ್ತ್ರ ಪುರಾಣ ಪುಣ್ಯಕತಿ ಹೋಲಕ್ ಬರ್ತದೆ. ಶರೀರ ನಮ್ಮ ಅಂಕಟವಂಕ ನಮ್ಮ ಕಾಲನೇ ಮುಂದಕ್ಕೆ ಹೋಲಕ್ ಬರ್ಬೇಕಂದ್ರೆ ಏನ್ ಮಾಡೋದು? ನಮ್ಮ ಶರೀರ ಹತ್ರ ಆಗಿತ್ತ ಏನು ಮಾಡಕ್ಕೆ ಬರುದಿಲ್ಲ. ಅದ ನಮ್ಮ ಶರೀರ ಸದೃಢ ಇಟ್ಕೊಳಕ್ಕೆ ಪ್ರಾಣಾಯಾಮಗಳು ಮಾಡು ಅಂತ ಯಾವ ರೋಗಗಳು ಹೋಗ್ತಾವ 30 ವಾತ ಪಿತ್ತ ಕಫ ದೋಷಗಳು ಇವು ಸುಡುವುದರಿಂದ ಸಕಲ ನಾಡಿಗಳು ಸಿದ್ಧಿ ಆಗುತ್ತವೆ. ಸಿದ್ಧಿಯಾಗಿ ಅದರಿಂದ ಮೂಲ ಪ್ರಾಣವಾಯು ಅಭ್ಯಾಸ ಅತಿ ಅವಶ್ಯವಾಗಿರುತ್ತದೆ ಮಾಡ್ರಿ ಅಂತ ಹೇಳ್ಕೊತ ಬಂದ್ರು. ಈ ನುಡಿಯಲ್ಲಿ ಪೂರ್ವ ಸೂತ್ರ ಹೇಳಿಗೆ ನಾಡಿಯ ಸ್ಥಳವನ್ನು ನಿರೂಪಣೆ ಮಾಡಿ ಮುಂದಿನದಲ್ಲಿ ಸೂತ್ರ ರೇಷಕ ಪೂರ್ವಕ ಕುಂಭಕ ಪ್ರಾಣಾಯಾಮವನ್ನು ಮುಂದಿನದಲ್ಲಿ ಮತ್ತೆ ನಾಳೆಗೆ ಶರಣರು ಪ್ರತಿಪಾದನೆ ಮಾಡ್ತಾರ. ನನಗ ಮಾತಾಡ್ಲಕ್ಕಂತ ಅವಕಾಶ ಕೊಡ್ತದೆ. ಎಲ್ಲಾ ಶರಣರ ಇಟ್ಟುಕೊಂಡು ನಿನ್ನೆ ಇವತ್ತಿನ ದಿವಸ ಅದರ ಸವಿಸ್ತಾರವನ್ನು ಬಿಡಿಸುತ್ತಾ ಬಂದಾರ. ನಿನ್ನೆ ನಾವು ಜರ ವಿಚಾರ ಮಾಡಿದೆವು. ಯಾಕಂದ್ರೆ ಜಠರಾಗ್ನಿ ಎಲ್ಲಿರ್ತದ, ಅದರ ವಿಶೇಷತೆ ಏನು ಅಂತ. ಯಾಕ ಜಠರಾಗ್ನಿ ಇವರು ಈ ಪರಮಾನುಭವ ಬೋಧೆಯಲ್ಲಿ ಜಠರಾಗ್ನಿ ಸ್ಥಾನವನ್ನು ಹೇಳಿದ್ದಕ್ಕೂ ಈಗ ನಾವು ತಿಳಿದುಕೊಂಡಿದ್ದಕ್ಕೂ ಸ್ವಲ್ಪ ಅಂತರವೆನಿಸಿತ್ತು. ಅದಕ್ಕಾಗಿ ನಿನ್ನೆ ನಮ್ಮ ಡಾಕ್ಟರ್ ಅಶೋಕ್ ರವರು ಕೇಳಿದಾಗ ಅವರು ಇಲ್ಲ, ಅದು ಇರುವುದು ಇಂಥಲ್ಲೇ ಇದೇ ಸ್ಥಾನದೊಳಗಿರ್ತದೆ, ಅಲ್ಲಿ ವಾತ ಪಿತ್ತ ಕಫ ಇರ್ತಾವೆ, ಅವುಗಳನ್ನು ಸುಟ್ಟು ನಾಶ ಮಾಡುವುದರಿಂದ ಆ ಎಲ್ಲ ನರನಾಡಿಗಳಿಗೆ ಅದರ ರಕ್ತ ಸಂಚಾರ ಆಗಿ ಶರೀರ ಶುದ್ಧ ಆಗ್ತದ ಅಂತ ಹೇಳ್ಕೊತ ಬಂದರು. ಇವರು ಅಲ್ಲಿ ಏನು ಹೇಳಿದ, ಶರೀರ ತನ್ನ ಬೆರಳುಗಳ ಪ್ರಮಾಣದಿಂದ 96 ಬೆರಳುಗಳ ಉದ್ದವಾಗಿರುತ್ತದೆ. ಗುದ ಮತ್ತು ಗುಹ್ಯ ಎರಡರ ಮಧ್ಯ ಪ್ರದೇಶದಲ್ಲಿ ಮಧ್ಯಸ್ಥಳವಾಗಿರೋದು. ಗುದ ಮತ್ತು ಗುಹ್ಯ ಎರಡರ ಮಧ್ಯ ಪ್ರದೇಶವೇ ದೇಹದ ಮಧ್ಯಸ್ಥ. ದೇಹದ ಅರ್ಧ ಭಾಗ ಆಗ್ಯದ. 96ರಾಗ ಅರ್ಧ ಭಾಗ ಮಾಡ್ಯಾರ. ಅಲ್ಲಿ ಯಾವಾಗಲೂ ಜಠರಾಗ್ನಿ ಇದ್ದುಕೊಂಡು ಮಧ್ಯದಲ್ಲಿ ಗುದ ಗುಹ್ಯದ ಮಧ್ಯದಲ್ಲಿ ಜಠರಾಗ್ನಿ ಇದ್ದುಕೊಂಡು ಶರೀರವನ್ನು ಉಷ್ಣವಾಗಿಯೂ ಪ್ರಕಾಶವಾಗಿಯೂ ಇರುವಂತೆ ಮಾಡುತ್ತಿರುತ್ತದೆ ಕೇಳ್ಕೊತ ಬಂದಾರ. ನಾಡಿ ಸ್ಥಾನದಲ್ಲಿರುವ ನಾಡಿ ಕಂದವನ್ನು ನಿರೂಪಿಸುತ್ತಾರ. ಹಂಗ ದೇಹದ ಮಧ್ಯಸ್ಥಳದ ಮೇಲೆ 9 ಅಂಗುಲ ಪ್ರಮಾಣದ ಮೇಲೆ ನಾಭಿ ಇರುವುದು. ಅದರಲ್ಲಿ ನಾಡಿಗಡ್ಡೆಯು 4 ಪ್ರಮಾಣ ವಿಸ್ತೃತವಾಗಿ ಕುಂಡಲಿನಿಯ ಶಕ್ತಿಯಿಂದ ಕೂಡಿಕೊಂಡಿರುತ್ತದೆ ಅಂತ ಹೇಳ್ಕೊತ ಬಂದಾರ. ಮುಂದೆ ಹೇಳ್ಕೊತ ಬರ್ತಾರ ಯಾಗ ಅನ್ನೋದು. ಸಕಲ ನಾಡಿಗಳು ನಾಭಿಯ ಕಂದದಿಂದಲೇ ಜನಿಸಿ ಪ್ರಾಣವಾಯುವಿನಿಂದ ಸಮೇತಗಳಾಗಿರುತ್ತವೆ. ಅವುಗಳಲ್ಲಿ ಮುಖ್ಯಗಳಾದ 3 ನಾಡಿಗಳಲ್ಲಿ ಮನಸ್ಸು ಸಂಚಾರ ಮಾಡುತ್ತಿರುತ್ತದೆ ಅಂತ ಹೇಳ್ಕೊತ ಬಂದಾರ. ಶರೀರದಲ್ಲಿ ಎಷ್ಟು ನಾಡಿಗಳು ಇರುತ್ತವೋ ಅವೆಲ್ಲ ಆ ನಾಡಿಯ ಗಡ್ಡೆಯಿಂದಲೇ ಉತ್ಪನ್ನಗಳಾಗಿರುವು ಮತ್ತು ಅವುಗಳಲ್ಲಿ ಪ್ರಾಣವಾಯು ಸಂಚಾರವನ್ನು ಮಾಡುತ್ತಿರುತ್ತದೆ. ಅವುಗಳಲ್ಲಿ 3 ನಾಡಿಗಳು ಮುಖ್ಯವಾಗಿರುತ್ತವೆ. ಅವುಗಳಲ್ಲಿ ಮನಸ್ಸು ಸಂಚಾರ ಮಾಡುತ್ತಿರುತ್ತದೆ ಅಂತ ಹೇಳ್ಕೊತ ಬಂದಾರ. ಮುಖ್ಯವಾದ 3 ನಾಡಿಗಳ ಹೆಸರನ್ನು ಹೇಳ್ತಾರ. 3 ನಾಡಿಗಳ ಹೆಸರು ಏನೇನಂತ ಹೇಳ್ತಾರ. ನಾಸಿಕೇಂದ್ರಿಯ ಎಡಭಾಗದಲ್ಲಿರುವಂತಹದ್ದು ಈಡಾ ನಾಡಿಯು, ಬಲಭಾಗದಲ್ಲಿರುವುದು ಪಿಂಗಳ ನಾಡಿಯು, ನಡುವ ಮಧ್ಯಕ್ಕೆ ಶಿಖಾಂತದವರೆಗೆ ಹೋಗಿರುವುದೇ ಸುಷುಮ್ನ ನಾಡಿಯು ಮುಖ್ಯವಾಗಿರುತ್ತದೆ.
ಈ ಮೂರು ನಾಡಿಗಳ ದ್ವಾರ ಕ್ರಮವಾಗಿ ಅಭ್ಯಾಸ ಮೂಲಕ ಪ್ರಾಣವಾಯುವನ್ನು ತಡೆಯತಕ್ಕದ್ದು ಅಂತ ಹೇಳ್ಕೊತ ಬಂದಾರ. ಇಡ, ಪಿಂಗಳ, ಸುಷುಮ್ನಗಳೆಂಬ ಮೂರು ನಾಡಿಗಳಲ್ಲಿ ನಿಯಮ ಪುರಸ್ಸರವಾಗಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡತಕ್ಕದ್ದು ಎಂದು ಮುನಿವರರು ಸಂತೋಷದಿಂದ ಹೇಳಿರೋರು. ಆದ್ದರಿಂದ ಮುಖ್ಯವಾದ ಈ ಮೂರು ನಾಡಿಗಳನ್ನು ನೀನು ತಿಳಿ ಮುಂದೆ ಹೇಳ್ತಾರ. ಕುಂಡಲಿ ನಾಮಕ ಸರ್ಪವು ನಾಡಿ ಕಂದಗಳನ್ನು 7 ಸುತ್ತು ಸುತ್ತಿಕೊಂಡಿರುತ್ತದೆ ಅಂತ ಹೇಳ್ಕೊತಾರ. ಹೆಂಗ? ಕುಂಡಲಿ ನಾಮಕ ಸರ್ಪವು ಆ ನಾಭಿ ಸ್ಥಾನದಲ್ಲಿರುವ ನಾಡಿಯ ಕಂದವನ್ನು 7 ಸುತ್ತು ಹಾಕಿ ತನ್ನ ಮುಖವನ್ನು ಕೆಳಗೆ ಮಾಡಿ ಯಾವಾಗಲೂ ವಿಷವನ್ನು ಕಾರುತ್ತಿರುವುದು. ಅದರಿಂದ ವಿಷಯ ಚಿಂತೆಯು ಹುಟ್ಟುವುದು. ವಿಷವನ್ನು ಕಾರ್ತದ ಅಂದ್ರೆ ವಿಷಯಗಳನ್ನು ಉತ್ಪತ್ತಿ ಮಾಡ್ತದ. ಮತ್ತು ತನ್ನ ಬಾಲವನ್ನು ಸುಷುಮ್ನ ನಾಡಿ ಇರುವ ಬ್ರಹ್ಮರಂಧ್ರಕ್ಕೆ ಇಟ್ಟು, ಎಲ್ಲಿಟ್ಟದ? ಬಾಲ ಬ್ರಹ್ಮರಂಧ್ರಕ್ಕಿಟ್ಟದ. ದಂಡದಂತೆ ನೇತಾಡುತ್ತಿರುವುದು. ಪ್ರಾಣವಾಯು ದ್ವಾರ ಜಠರಾಗ್ನಿಯನ್ನು ವೃತ್ತಿಪಡಿಸಿ ಅದರಿಂದ ಅದರ ಮುಖವನ್ನು ಮೇಲಕ್ಕೆ ಎಬ್ಬಿಸಿ ಯೋಗ ಸಾಧನವನ್ನು ಮಾಡಿಕೊಂಡು ಅಮೃತಪಾನವನ್ನು ಮಾಡತಕ್ಕದ್ದೆಂದು ಹೇಳ್ಕೊಂಡು ಬಂದಾರ. ಯಾಕಂದ್ರ ಪ್ರಾಣವಾಯು ದ್ವಾರ ಜಠರಾಗ್ನಿಯನ್ನು ವೃತ್ತಿಪಡಿಸಿ ಪ್ರಾಣವಾಯುವನ್ನ ಯಾವ ರೇಚಕ ಪೂರ್ವಕ ಹೇಳ್ಕೊತ ಬಂದಲ್ಲ ಆ ರೀತಿ ಮಾಡೋದ್ರಿಂದ ಜಠರಾಗ್ನಿ ವೃದ್ಧಿ ಆಗ್ತದ. ಜಠರಾಗ್ನಿ ವೃದ್ಧಿ ಆಯ್ತಂದ್ರ ಅದು ಕೆಳಮುಖವಾಗಿದ್ದು ಮೇಲ್ಮುಖವಾಗ್ತದ. ಆವಾಗ ಅಲ್ಲಿ ಅಮೃತ ಸಾಧ್ಯ ಆಗ್ತದ ಅನ್ನುವಂತ ಹೇಳ್ಕೊತ ಬಂದ್ರು. ಕುಂಡಲಿಯು 8 ಪ್ರಕೃತಿಯಿಂದ ಕೂಡಿಕೊಂಡು ಸಕಲ ಜೀವರ ಸ್ಥಿತಿಗತಿಗಳಿಗೆ ಕಾರಣವಾಗ್ಯದ ಅಂತ ಹೇಳ್ಕೊತ ಬಂದಾರ. ಆ ಕುಂಡಲಿ ನಾಮಕ ಸರ್ಪವು 8 ಪ್ರಕೃತಿಗಳಿಂದ ಕೂಡಿ ಸಕಲ ಜೀವರುಗಳಿಗೆ ವಿಷಯ ಚಿಂತನೆಯನ್ನು ಉತ್ಪನ್ನ ಮಾಡಿ ಮೋಹಿಸುತ್ತಾ ಸ್ವಸ್ವರೂಪದ ಜ್ಞಾನವು ಉದಯವಾಗದಂತೆ ಸ್ವರೂಪವನ್ನು ಆಚ್ಛಾದಿಸಿ ಮುಚ್ಚಿ ಜನನ ಮರಣಾದಿಗಳನ್ನುಂಟು ಮಾಡುವುದಕ್ಕೆ ಕಾರಣವಾಗ್ಯದ. 8 ಪ್ರಕೃತಿಗಳು ಯಾವುವು ಎಂಬುದನ್ನು ಹೇಳ್ಕೊಂಡು ಬರ್ತಾರ. ಕಚಟ, ತಪ, ಯಶ ಎಂಬ 8 ಅಕ್ಷರಗಳು 8 ಪ್ರಕೃತಿಗಳೆಂದು ಹೇಳಲ್ಪಡುತ್ತವೆ. ಆ 8 ವರ್ಗಗಳಲ್ಲಿ ಯಾವತ್ತು ಸ್ವರ ಮತ್ತು ವ್ಯಂಜನಗಳು ಅಂತರ್ಭೂತಗಳಾಗಿರ್ತವೆ ಎಂದು ತಿಳಿಯತಕ್ಕದ್ದು. ಸ್ವರ ವ್ಯಂಜನಗಳು ಕೂಡಿಕೊಂಡೇ ಇರ್ತದ. ಅವು ಭಾಷಾ ರೂಪವಾಗಿಯೂ ಸಕಲ ವ್ಯವಹಾರಕ್ಕೆ ಕಾರಣವಾಗಿರುತ್ತವೆ. ಆದ್ದರಿಂದ ಆ 8 ಪ್ರಕೃತಿಗಳಿಂದ ಕೂಡಿದ ಕುಂಡಲಿ ನಾಮ ಸರ್ಪವು ಎಲ್ಲಾ ಜೀವರುಗಳಿಗೆ ಮೋಹವನ್ನುಂಟು ಮಾಡುತ್ತಿರುತ್ತದೆ. ಪ್ರಾಣಾಯಾಮದಿಂದ ಜಠರಾಗ್ನಿಯು ವೃದ್ಧಿಯನ್ನು ಹೊಂದಲು ಕುಂಡಲಿ ಶಕ್ತಿಯ ಬಾಯನ್ನು ತೆಗೆಯುತ್ತದೆ. ಬಳಿಕ ಅದು ಎಂದೂ ಮುಚ್ಚುವುದಿಲ್ಲ ಅಂತ ಹೇಳ್ಕೊತ ಬರ್ತಾರೆ. ಅದು ಕೆಳಮುಖವಾಗಿದ್ದನ್ನು ಮೇಲ್ಮುಖ ಮಾಡಕ್ ಬರ್ತದ, ಅದು ವಿಷಕಾರುವುದನ್ನು ಬಿಡಿಸಾಕ್ ಬರ್ತದ ಅಂತ ಹೇಳ್ಕೊತನು ಬಂದಾರ. ಪ್ರಾಣಾಯಾಮದಿಂದ ಜಠರಾಗ್ನಿಯು ಅಧಿಕವಾಗಲು ಪ್ರಾಣಾಯಾಮದಿಂದ ಜಠರಾಗ್ನಿ ಹೆಚ್ಚು ಶಾಖ ಹಾಕದ. ಅದರ ಸಂಬಂಧ ಉಷ್ಣಾಧಿಕ್ಯವಾಗಿ ಆ ಜ್ವಾಲೆಯು ಕುಂಡಲಿ ಸರ್ಪದ ಮುಖಕ್ಕೆ ಬಡಿಯುವುದು. ಜಠರಾಗ್ನಿ ಪ್ರಾಣಾಯಾಮದಿಂದ ಜಠರಾಗ್ನಿ ಅಧಿಕವಾಗಲು ಅದರ ಸಂಬಂಧ ಆಗ ಆ ಸರ್ಪವು ತನ್ನ ಅಧೋಮುಖವನ್ನು ತೆಗೆದು ಉದ್ದ ಮುಖವನ್ನು ಮಾಡುವುದು ಮತ್ತು ವಿಷವನ್ನು ಕಾರುವುದನ್ನು ಬಿಡುವುದು ಮತ್ತು ತೆಗೆದ ಬಾಯನ್ನು ಮುಚ್ಚುವುದಿಲ್ಲ. ಕೆಳಮುಖವಾಗಿ ಏನು ವಿಷವನ್ನು ಕಾರುತ್ತಿತ್ತು ಆ ವಿಷವನ್ನು ಕಾರುವುದನ್ನು ಬಿಡುತ್ತದ ಮತ್ತು ತೆಗೆದ ಬಾಯನ್ನು ಮುಚ್ಚುವುದ. ಮೇಲ್ಮುಖ ಮಾಡಿತ್ತಂದ್ರ ಅದು ಅಮೃತವನ್ನೇ ಬಿಡುತ್ತದ ಅನ್ನೋದನ್ನ ಹೇಳ್ಕೊತ ಬಂದಾರ. ಇದನ್ನ ನೋಡ್ತಾನೆ ನೀರಿಂದ ನಾಡಿಗಳು ಶುದ್ಧವಾಗುತ್ತವೆ. ಅದರಿಂದ ಮೊದಲು ಪ್ರಾಣಾಯಾಮವನ್ನು ಮಾಡತಕ್ಕದ್ದಂತ ಹೇಳ್ಕೊತ ಬಂದಾರ. ಮುಂದೆ ಹೇಳುವ ಪ್ರಕಾರ ಪ್ರಾಣವಾಯುವನ್ನು ತಡೆಯುವುದರಿಂದ ಜಠರಾಗ್ನಿಯು ವೃದ್ಧಿಯಾಗಿ ಪಿತ್ತ ಕಫ ದೋಷಗಳನ್ನು ಸುಡುವುದರಿಂದ ಸಕಲ ನಾಡಿಗಳು ಶುದ್ಧಗಳಾಗುತ್ತವೆ. ಆದ್ದರಿಂದ ಮೊದಲು ಪ್ರಾಣಾಯಾಮವನ್ನು ಅವಶ್ಯವಾಗಿ ಮಾಡತಕ್ಕದ್ದು. ಅದನ್ನು ಮುಂದೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಅನ್ನೋ ಮಾತನ್ನ ಇಲ್ಲಿವರೆಗೆ ಶರಣರು ಹೇಳ್ಕೊತ ಬಂದ್ರು ಅಂತ ವಾಕ್ಯವನ್ನು ನಾವು ನೀವೆಲ್ಲರೂ ಕೇಳ್ಕೊಂಡು ಬಂದೇವೆ. ಆ ನಿಜವನ್ನು ನಾವೆಲ್ಲರೂ ಅರ್ಥಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತದ ಅಂತ ಹೇಳ್ಕೊತ ಅಲ್ಲಿ ಪ್ರಭುದೇವರು ಒಂದು ವಚನವನ್ನು ಹೇಳ್ತಾರ. ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಐಗೆದು ತೆಗೆದನೆಯ ಭ್ರಾಂತಿಯ ಬೇರನು.
ಸಂಸಾರವೆಂಬ ಹೆಂಟೆಯನ್ನು ಮಡೆದು ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ. ಸುಸುಮ್ನ ನಾಳದಿಂದ ಉದಕವನೆತ್ತಿ ಬಸವರೈವರು ಹೊಸಗೆಡಿಸಿಯರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನೆಕ್ಕಿ ಹಗಲಿರುಳು ಜಾಗರದಿಂದ ಸಲುವಿದೆ ಕಾಣ ಕುಯೇಶ್ವರ ಅಂತ ಪ್ರಭುದೇವರು ಹೇಳಿದ್ರ. ಯಾಕಂದ್ರ ಆ ಬ್ರಹ್ಮ ಬೀಜವನ್ನು ಬಿತ್ತಿ ಅದರ ಬೆಳೆದು ತೋರಿಸ್ಬೇಕಾದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ಆ ಸಸಿ ಹಗಲಿರುಳು ಜಾಗರದಿಂದ ಸಮತೆ ಸೈರಣೆ ಎಂಬ ಬೇಲಿಯ ನೆಕ್ಕಿ ಬಸವರೈವರು ಹೊಸಗೆಡಿಸಿಯರು ಅಂದ್ರು. ಯಾಕ ಶಬ್ದ ಸ್ಪರ್ಶ ರೂಪ ರಸಗಂಧ ಇವು 5 ಕೂಡಿ ಕೆಡಿಸ್ತಾವ ಅಂತೇಳಿ ಸಮತೆ ಸೈರಣ ಅವ್ರು ಎಂತ ಪ್ರಯತ್ನ ಪಟ್ರು ಹಗಲಿರುಳು ಜಾಗರಣದಿಂದ ಅದನ್ನ ಸರ್ವಿದೆ ಕಾಣ ಗುಹೇಶ್ವರ ಅಂತ ಹೇಳಿದಂಗ ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ನಮ್ಮ ನಿಜವಾದ ಬ್ರಹ್ಮಜ್ಞಾನ ಅಕ್ಕದ ಅನ್ನುವಂತ ತತ್ವ ಸಿದ್ಧಾಂತವನ್ನು ನಾವು ನಂಬಬೇಕು. ಅದನ್ನ ಈ ಪರಮಾನುಭವ ಬೋಧೆ ನಮಗೆ ತಿಳಿಸ್ತದ. ಅದನ್ನ ನಾವು ನೀವೆಲ್ಲರೂ ತಿಳಿದುಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಇಲ್ಲಿವರೆಗೂ ಮಾತನಾಡಲು ಅವಕಾಶ ಕೊಟ್ಟ ಸಕಲ ಪೂಜ್ಯರ ಪಾದಕ್ಕೂ ಶರಣ ಶರಣಾರ್ಥಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಓಂ ನಮಃ ಶಿವಾಯ. ಶರಣ ಶರಣಾರ್ಥಿಗಳು.